ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಅದ್ಭುತವಾದ ಇವೆಂಟ್ಗೆ ಎಲ್ರಿಗೂ ಸ್ವಾಗತ. ಸೊ ನನ್ನ ಹೆಸರು ಆದಿತ್ಯ ಕೆ ಶೆಟ್ಟಿ ಅಂತ, ನಾನು ಉಡುಪಿಯಿಂದ ಬಂದಿದ್ದೇನೆ. ಸೊ ಇವತ್ತಿನ ಈ ಇವೆಂಟ್ ಏನಿದೆ, ನಿಮ್ಮನ್ನು ನಿಮ್ಮ ಫ್ರೆಂಡ್ಸ್ ಕರೆದಿರ್ಬೋದು, ನಿಮ್ಮ ರಿಲೇಟಿವ್ಸ್ ಕರೆದಿರ್ಬೋದು, ನಿಮ್ಮ ಹತ್ರದವ್ರು ಕರೆದಿರ್ಬೋದು. ಸೊ ಇವತ್ತಿನ ಏನು ಇವೆಂಟ್ ಇದೆ ಇದರ ಬಗ್ಗೆ ನಿಮ್ಗೂ ತುಂಬಾ ಕ್ಯೂರಿಯಾಸಿಟಿ ಇರ್ಬೋದು, ಸ್ವಲ್ಪ ಡೌಟ್ಸ್ ಇರ್ಬೋದು. ಸೊ ಹೇಗೆ ಇವೆಂಟ್ ಮುಂದುವರಿಯುತ್ತೆ ನಿಮ್ಗೆ ಅದೇ ರೀತಿಯಲ್ಲಿ ನಿಮ್ಗೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ, ರೈಟ್? ಸೊ ಮುಂದುವರಿಯೋಣ. ಸೊ ಇವತ್ತಿನ ಇವೆಂಟ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ಬೇಕಂತಿದ್ದೇವೆ ಅಂದ್ರೆ, ಇವತ್ತು ಎಲ್ರಿಗೂ ಗೊತ್ತಿದೆ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ರೈಟ್? ಸೊ ಭಾರತ ದೇಶ ಈಗ ಜಗತ್ತಿನಲ್ಲಿ ಪಾಪ್ಯುಲೇಷನ್ ಅಲ್ಲಿ, ಜನಸಂಖ್ಯೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ, ಕರೆಕ್ಟ್ ಅಲ್ವಾ? ಸೊ ಎರಡನೇ ಸ್ಥಾನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಈ ಅಷ್ಟು ದೊಡ್ಡ ಜನಸಂಖ್ಯೆಯಿಂದ ನಮ್ಗೆ ಎರಡು ಮೇನ್ ಪ್ರಾಬ್ಲಮ್ ಬರ್ತಾ ಇದೆ. ಮುಖ್ಯವಾದ ಎರಡು ಪ್ರಾಬ್ಲಮ್ ಬರ್ತಿದೆ. ಯಾವ್ದಂದ್ರೆ, ಒಂದು ಆರೋಗ್ಯ. ಈ ದೊಡ್ಡ ಜನಸಂಖ್ಯೆಯಿಂದ ನಮ್ಮ ಗೌರ್ಮೆಂಟ್ಗೆ ಇರ್ಬೋದು, ನಮ್ಗೆ ಇರ್ಬೋದು, ಇಲ್ಲದ್ರೆ ಎಲ್ರಿಗೂ ಇರ್ಬೋದು, ತಮ್ಮ ಆರೋಗ್ಯ ಮತ್ತೆ ಪೋಷಣೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಜನಸಂಖ್ಯೆ ದೊಡ್ಡಿದೆ, ಸೊ ಎಲ್ರಿಗೂ ಕರೆಕ್ಟ್ ಆದ ಪೋಷಣೆ ಸಿಗ್ತಾ ಇಲ್ಲ. ಸೆಕೆಂಡ್, ಇವತ್ತು ಇನ್ಕಮ್ ಪ್ರಾಬ್ಲಮ್, ಇಲ್ಲಾದ್ರೆ ನಾನು ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೇಳ್ಬೋದು. ಕೆಲಸ, ರೈಟ್? ಕೆಲಸ ಇಲ್ಲ, ತುಂಬಾ ಜನ ಕೆಲಸ ಇಲ್ಲ. ಯಾಕಂದ್ರೆ ಜನಸಂಖ್ಯೆ ಅಷ್ಟಿರೋದ್ರಿಂದ ಎಲ್ರಿಗೂ ಕೆಲಸ ಸಿಗ್ತಾ ಇಲ್ಲ, ಹೌದಾ ಅಲ್ವಾ? ಸೊ ಇದ್ರ ವಿಷಯದಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಅಂಡ್ ಆರೋಗ್ಯ ಮತ್ತೆ ಐಶ್ವರ್ಯ, ನಾವೇನ್ ಹೇಳ್ತೇವೆ ದುಡ್ಡು, ಎರಡು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಿ ಸಿಗ್ಬೋದು ಅಂತ ಹೇಳಿದ್ರೆ ಅದು ವೆಸ್ಟೀಜ್, ರೈಟ್? ಸೊ ವೆಸ್ಟೀಜ್ ಬಗ್ಗೆ ನಾನು ನಿಮ್ಗೆ ಇನ್ನು ಸ್ವಲ್ಪದೇ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ವಿಷಯ ಹೇಳ್ತೇನೆ, ರೈಟ್? ಸೊ ವೆಸ್ಟೀಜ್ ವಿಷಯ ಹೇಳುವಾಗ, ರೈಟ್? ಸೊ ವೆಸ್ಟೀಜ್ ಅನ್ನು ಸ್ಟಾರ್ಟ್ ಮಾಡಿದವರು ಮಿಸ್ಟರ್ ಗೌತಮ್ ಬಾಲಿ ಸರ್ ಅಂತ. ಸೊ 2004 ಸ್ಟಾರ್ಟ್ ಮಾಡಿದ ವೆಸ್ಟೀಜ್ ಕಂಪನಿಯ ಓನರ್ ಮಿಸ್ಟರ್ ಗೌತಮ್ ಬಾಲಿ ಸರ್ ಅಂತ. ಇವರ ಉದ್ದೇಶ ಏನಂದ್ರೆ, ಎಲ್ರಿಗೂ ಆರೋಗ್ಯದ ಜೊತೆ ಐಶ್ವರ್ಯನೂ ಇರಬೇಕು ಅಂತ ಅವ್ರದೊಂದು ಮೇನ್ ಉದ್ದೇಶ, ರೈಟ್? ಸೊ ಇವ್ರ ಜೊತೆ ಇನ್ನಿಬ್ರು ಇದ್ದಾರೆ. ಇವ್ರ ಹೆಸರು ದೀಪಕ್ ಸೂದ್ ಸರ್ ಮತ್ತೆ ಕನ್ವರ್ ಬೀರ್ ಸಿಂಗ್ ಸರ್ ಅಂತ. ಸೊ ಈ ಮೂವರು ನಮ್ಮ ಗುರುಗಳದ್ದು, ಈ ಮೂರು ಗುರುಗಳದ್ದು ಏನು ಮೇನ್ ಇಂಟೆನ್ಷನ್, ಇವ್ರ ಮೇನ್ ಇಂಟೆನ್ಷನ್ ಏನಂದ್ರೆ, ನಮ್ ಎಲ್ರಿಗೂ ಆರೋಗ್ಯದ ಜೊತೆ ನಮ್ಗೆ ಐಶ್ವರ್ಯನೂ ಸಿಗ್ಬೇಕು, ಲೈಫ್ ಅಲ್ಲಿ ನಮ್ಗೆ ಸ್ವಾತಂತ್ರ್ಯದ ಜೀವನ ಇರ್ಬೇಕಂತ ಅವರದ್ದು ಉದ್ದೇಶ, ರೈಟ್? ಸೊ ಮುಂದುವರೋಣ, ರೈಟ್? ಸೊ ಮುಂದುವರೋಣ. ಸೊ ಫಸ್ಟ್ ನಾನು ಕಂಪನಿ ಬಗ್ಗೆ ಹೇಳ್ತೇನೆ. ಸೊ ಕಂಪನಿ ಬಗ್ಗೆ ಹೇಳುವಾಗ ವೆರಿ ಸಿಂಪಲ್, ರೈಟ್? ಸೊ ನೀವು ನೋಡ್ತಿರ್ಬೋದು, ರೈಟ್? ಸೊ ಕಂಪನಿ ಬಗ್ಗೆ ಹೇಳ್ಬೇಕಾದ್ರೆ, ಕಂಪನಿ ಸ್ಟಾರ್ಟ್ ಆಗಿ 17 ವರ್ಷ ಆಗಿದೆ. 2004 ಕಂಪನಿ ಸ್ಟಾರ್ಟ್ ಆಗಿದೆ, ರೈಟ್? ಸೊ ನಮ್ಮ ಕಂಪನಿಯಲ್ಲಿ ಮೇನ್ ಪ್ರಾಡಕ್ಟ್ಸ್ ಯಾವ್ದೆಲ್ಲ ಇದೆ, ನಮ್ಗೆ ಆರೋಗ್ಯಕ್ಕೆ ಬೇಕಾದ ಮತ್ತೆ ದಿನಬಳಕೆಗೆ ಬೇಕಾದ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ಕಂಪನಿಯಲ್ಲಿ ದೊರೆಯುತ್ತೆ, ರೈಟ್? ಸೊ 17 ವರ್ಷದಿಂದ ನಮ್ಮ ಕಂಪನಿ ನಡೀತಾ ಇದೆ. ಸೊ ಸ್ಟಾರ್ಟ್ ಮಾಡುವಾಗ 2004ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡುವಾಗ ನಮ್ಮ ಹತ್ರ 2 ಪ್ರಾಡಕ್ಟ್ ಇತ್ತು, 2 ಆಫೀಸ್ಗಳಿತ್ತು, ಹಾಗೂ ಖಾಲಿ 6 ಜನ ಇದ್ರು ನಮ್ಮ ಕಂಪನಿಯಲ್ಲಿ. ಆದ್ರೆ ಇವತ್ತು 17 ವರ್ಷ ನಡೆದ ಮೇಲೆ ಇವತ್ತು 2.1 ಕೋಟಿ ಜನ ವೆಸ್ಟೀಜ್ ಅಲ್ಲಿ ಇದ್ದಾರೆ. ಅದ್ರ ಜೊತೆ 3,500ಕ್ಕಿಂತ ಜಾಸ್ತಿ ಆಫೀಸ್ಗಳು ಪ್ರತ್ಯೇಕ ಡಿಸ್ಟ್ರಿಕ್ಟ್, ಇಂಡಿಯಾದ ಪ್ರತ್ಯೇಕ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಅದ್ರ ಜೊತೆ ನಮ್ಮ ಕಂಪನಿಯಲ್ಲಿ ಮುಂಚೆ ಎಷ್ಟು ಪ್ರಾಡಕ್ಟ್ಸ್ ಇತ್ತು, ಖಾಲಿ 2 ಪ್ರಾಡಕ್ಟ್ಸ್ ಇದ್ದು, ಇವತ್ತು 300ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಗಳು ವೆಸ್ಟೀಜ್ ಅಲ್ಲಿ ದೊರೆತಿವೆ, ರೈಟ್? ಅದ್ರ ಜೊತೆ ನಾವು ಇಂಡಿಯಾದಲ್ಲೇ ಅಲ್ಲ, ನಾವು ಬೇರೆ ದೇಶಗಳಲ್ಲೂ ಹಬ್ಬಿದ್ದೇವೆ, ರೈಟ್? ನೀವು ನೋಡ್ತಿರ್ಬೋದು, ಬಹರೇನ್, ಬಾಂಗ್ಲಾದೇಶ್, ನೇಪಾಲ್, ಓಮಾನ್, ಸೌದಿ ಅರೇಬಿಯಾ, ದುಬೈ ಅಂತ ದೇಶಗಳಲ್ಲೂ ನಾವಿದ್ದೇವೆ. ಈಗ ಫೆಬ್ರವರಿ 15ಕ್ಕೆ ನಾವು ಘಾನಾ ದೇಶದಲ್ಲೂ ನಾವು ಲಾಂಚ್ ಆಗ್ಲಿಕ್ಕಿದ್ದೇವೆ, ರೈಟ್? ಸೊ ಮುಂದುವರಿತಾ ಈಗ ಕಂಪನಿದು ಮಿಷನ್ ಏನು, ವಿಷನ್ ಏನು, ಅವ್ರ ಏನಂದ್ರೆ, ಎಲ್ರಿಗೂ ಸ್ವಾತಂತ್ರ್ಯ ಸಿಗ್ಬೇಕಂತ. ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಸರ್? ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತು ಸರ್. ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ದುಡ್ಡಿನ ವಿಚಾರದಲ್ಲಿ ಸ್ವಾತಂತ್ರ್ಯ ಸಿಗ್ಬೇಕಂತ ನಮ್ಮ ಕಂಪನಿದು ಒಂದು ಮೇನ್ ಉದ್ದೇಶ, ರೈಟ್? ಅದ್ರ ಜೊತೆ ಇಂಡಿಯಾ ಅಲ್ಲದೆ ಬೇರೆ ದೇಶಗಳಲ್ಲೂ ಜಗತ್ತಿನಾದ್ಯಂತ ನಮ್ದು ಒಂದು ಚಾಪ್ ಇರ್ಬೇಕು ಅಂತ ನಮ್ಮ ಕಂಪನಿದು ಮುಖ್ಯ ಉದ್ದೇಶ, ರೈಟ್? ಸೊ ಮುಂದುವರಿತಾ, ನಾವು ಇಂಡಿಯಾದಲ್ಲಿ ನಾವು ನಂಬರ್ 1 ರ್ಯಾಂಕ್ ಅಲ್ಲಿ ಇದ್ದೇವೆ, ಫ್ರೆಂಡ್ಸ್. ನೀವು ಬಿಲೀವ್ ಮಾಡಲ್ಲ, ಇದು ಇಂಡಿಯಾದ್ದೇ ಕಂಪನಿ, ಇಂಡಿಯಾದಲ್ಲೇ ಸ್ಟಾರ್ಟ್ ಆದ ಕಂಪನಿ, ಇಂಡಿಯಾದಲ್ಲಿ ನಂಬರ್ 1 ರ್ಯಾಂಕ್ ಅಲ್ಲಿ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಅದ್ರ ಜೊತೆ ನಾವು ಜಗತ್ತಿನಾದ್ಯಂತ ನಾವು 36ನೇ ರ್ಯಾಂಕ್ ಅಲ್ಲಿ ಇದ್ದೇವೆ. ಗೆಳೆಯರೆ, ಜಗತ್ತಿನಾದ್ಯಂತ ಸಾವಿರಾರು ಕಂಪನಿಗಳಿದೆ, ಅದರಲ್ಲಿ ವೆಸ್ಟೀಜ್ 36ನೇ ರ್ಯಾಂಕ್ ಅಲ್ಲಿ ಇದೆ, ರೈಟ್? ಸೊ ಅದ್ರ ಜೊತೆ ಮುಂದುವರಿತಾ, ನಮ್ಗೆ ಬೇಕಾದಷ್ಟು ಅವಾರ್ಡ್ಸ್ ಗಳು ಸಿಕ್ಕಿವೆ. ನೀವು ನೋಡ್ತಿರ್ಬೋದು, ಬೆಸ್ಟ್ ನ್ಯೂಟ್ರಿಸಿಟಿಕಲ್ ಕಂಪನಿ ಅಂದ್ರೆ ನಾವು ಸಪ್ಲಿಮೆಂಟ್ಸ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಸಪ್ಲಿಮೆಂಟ್ಸ್ ಕೊಡ್ತಿದ್ದೇವೆ ಅಂತ 2017 ಮತ್ತೆ 2018ರಲ್ಲಿ ನಮ್ಗೆ ABP ನ್ಯೂಸ್ ಚಾನೆಲ್ ಇಂದ ಒಂದು ಸೂಪರ್ ಆಗ ಒಂದು ಅವಾರ್ಡ್ ಸಿಕ್ಕಿದೆ. ಅದ್ರ ಜೊತೆ ನಮ್ಮ ಹತ್ರ ISO ಸರ್ಟಿಫಿಕೇಶನ್ ಇದೆ. ಯಾವುದೇ ಕಂಪ್ನಿ ಇರ್ಬೋದು, ಆ ಕಂಪ್ನಿ ಒಳ್ಳೆ ರೀತಿಯ ಪ್ರಾಡಕ್ಟ್ಸ್ ಕೊಡ್ಬೇಕಾದ್ರೆ, ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ಬೇಕಾದ್ರೆ ಅವ್ರ ಹತ್ರ ISO ಸರ್ಟಿಫಿಕೇಶನ್ ಇರ್ಲೇಬೇಕು. ಸೊ ಇವತ್ತು ನಮ್ಮ ಕಂಪ್ನಿ ಹತ್ರ ನೀವು ಯಾವುದೇ ರೀತಿಯಲ್ಲಿ ಇಟ್ಕೊಳ್ಳಿ, ಎಲ್ಲಾ ರೀತಿಯಲ್ಲೂ ನಮ್ಮ ಹತ್ರ ಒಂದು ISO ಸರ್ಟಿಫಿಕೇಶನ್ ಇದೆ, ಸರಿಯಾ? ಸೊ ಅದು ಬಿಟ್ರೆ ನಮ್ಮ ಕಂಪ್ನಿಯ ಹಾದಿ,
ರೈಟ್. ಕಂಪ್ನಿ ಅದು 2004 ಸ್ಟಾರ್ಟ್ ಆದ ಕಂಪ್ನಿ ಇವತ್ತು 2022 ಆಗಿದೆ, ಸ್ಟಾರ್ಟ್ ಆಗಿದೆ, ಕರೆಕ್ಟ್ ಅಲ್ವಾ? ನಮ್ ಕಂಪ್ನಿ ಹಾದಿ ತುಂಬಾ ಒಳ್ಳೆ ರೀತಿಯಲ್ಲಿ ಎಷ್ಟೋ ಗೆಲುವುಗಳನ್ನು ಗಳಿಸುತ್ತಾ ತುಂಬಾ ಅಚೀವ್ಮೆಂಟ್ಸ್ ಗಳನ್ನು ಮಾಡ್ಕೊಂಡು ನಾವು ಮುಂದೆ ಬಂದಿದ್ದೇವೆ. ಓಕೆ, ಸೊ ನೆಕ್ಸ್ಟ್ ಈಗ ಕಂಪನಿ ಗ್ರೋತ್ ನೋಡೋಣ. ಹೌದಲ್ಲ, ಎಲ್ರಿಗೂ ಇದೇ ಇರುತ್ತೆ ಸರ್, 17 ವರ್ಷ ನಡೀತಾ ಇದೆ ಸರ್, ಕಂಪನಿ ಗ್ರೋತ್ ಹೇಗಿದೆ? ಸೊ ಕಂಪನಿ ಕಳೆದ 17 ವರ್ಷಗಳಿಂದ ಪ್ರತಿ ವರ್ಷ ನೀವು ನೋಡ್ಬೋದು, ಪ್ರತಿ ವರ್ಷ ಒಂದು ಒಳ್ಳೆ ರೈಸ್ ಅಲ್ಲಿದೆ, ಒಳ್ಳೆ ಗ್ರೋತ್ ಅಲ್ಲಿದೆ, ಕರೆಕ್ಟ್ ಅಲ್ವಾ? ನಮ್ದು ಕಂಪನಿ ಗ್ರೋತ್ ಪ್ರತಿ ವರ್ಷ 79% ರಷ್ಟು ಗ್ರೋತ್ ಇದೆ, ರೈಟ್? ಸೊ ನೀವು ಸ್ಟಾರ್ಟ್ ಮಾಡ್ಬೋದು, ನಾವು ಸ್ಟಾರ್ಟ್ ಆದ 5 ಕೋಟಿಯಿಂದ ಇವತ್ತು ಇಲ್ಲಿ ಖಾಲಿ 2019 ಇದೆ. ಇವತ್ತು 2022ರಲ್ಲಿ ನಮ್ಮ ಕಂಪನಿ ಟರ್ನ್ ಓವರ್ 2700 ಕೋಟಿಗಿಂತಲೂ ಜಾಸ್ತಿ ಇದೆ, ರೈಟ್? ಅದ್ರ ಜೊತೆ ನೋಡಿ, ಒಂದು ಕಂಪನಿ ಒಳ್ಳೆ ರೀತಿಯ ಪ್ರಾಡಕ್ಟ್ಸ್ ಕೊಡ್ಬೇಕಾದ್ರೆ 17 ವರ್ಷ ನಡಿಬೇಕಾದ್ರೆ ಸ್ವಲ್ಪ ಫೆಸಿಲಿಟಿ ಕೂಡ ಇರಬೇಕು, ಹೌದಲ್ಲ? ಸೊ ನಮ್ ಕಂಪನಿ ಹತ್ರ ತಮ್ಮದೇ ಆದ ಒಂದು ಸ್ವಂತ ಫ್ಯಾಕ್ಟರಿ ಇದೆ, ಎಲ್ಲಾ ಫೆಸಿಲಿಟಿ ಜೊತೆ ಇರುವ ಒಂದು ಟಾಪ್ ಕ್ಲಾಸ್, ಟಾಪ್ ಟೆಕ್ನಾಲಜಿ ಅಂತ ಇರುವ ನಮ್ದೊಂದು ಫ್ಯಾಕ್ಟರಿ ಇದೆ. ಅದ್ರ ಜೊತೆ ನಾವೇ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ಮಾಡುವಂತ ಒಂದು ಸಪರೇಟ್ ವಿಂಗ್ ಕೂಡ ಇದೆ, ರೈಟ್? ನಮ್ಮ ಹತ್ರ ಯಾವ್ದೆಲ್ಲ ರೀತಿಯಲ್ಲಿ ನಿಮ್ಗೆ ಸರ್ಟಿಫಿಕೇಶನ್ ಬೇಕು, GMP ಇರ್ಬೋದು, ಹಲಾಲ್ ಇರ್ಬೋದು, ISO ಸರ್ಟಿಫಿಕೇಶನ್ ಇರ್ಬೋದು, ಎಲ್ಲಾ ರೀತಿಯ ಸರ್ಟಿಫಿಕೇಶನ್ ದೊರೀತಾ ಇದೆ. ಅದ್ರ ಜೊತೆ ನಾವು FDA ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಮುಂದುವರಿತಾ ಈಗ ನಾನು ನಿಮ್ಗೆ ಹೇಳ್ದೆ, ಭಾರತದಲ್ಲಿ ಈಗ 2 ಪ್ರಾಬ್ಲಮ್ ಇದೆ, ಕರೆಕ್ಟ್ ಅಲ್ಲ? ಒಂದು ಆರೋಗ್ಯದ್ದು ಮತ್ತೆ ಒಂದು ಇನ್ಕಮ್ ಇದು, ಕರೆಕ್ಟ್ ಅಲ್ಲ? ಐಶ್ವರ್ಯದು. ಸೊ ಫಸ್ಟ್ ನಾನು ಆರೋಗ್ಯದ ಬಗ್ಗೆ ಮಾತಾಡ್ತೇನೆ. ಸೊ ಇವತ್ತು ಇಂಡಿಯಾದಲ್ಲಿ ಏನಾಗಿದೆ, ಇಂಡಿಯಾದಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ರಿಗೂ ಆರೋಗ್ಯದ ಪ್ರಾಬ್ಲಮ್. ಹೆಸರು ನೀವು ನೋಡ್ತಾ ಇರ್ಬೋದು, ಎಲ್ರಿಗೂ ಮುಂಚೆ ಒಂದು 20-30 ವರ್ಷ ಮುಂಚೆ ಮನೆಯಲ್ಲಿ BP ಶುಗರ್ ತುಂಬಾ ಕಡಿಮೆ ಇತ್ತು. ಆದ್ರೆ ಈಗ ಆಗೇನಿತ್ತು, ಚಳಿ, ಜ್ವರ, ಶೀತ ಕಾಮನ್ ಇತ್ತು. ಆದ್ರೆ ಈಗ ಏನಾಗಿದೆ, ಪ್ರತಿ ಮನೆಯಲ್ಲೂ ಶೀತ, ಜ್ವರ ತರ BP ಶುಗರ್ ಬಂದಿದೆ, ಹೌದಲ್ವ? ನೀವು ನೋಡ್ತಿರ್ಬೋದು, ನಿಮ್ಮ ಮನೆ ಹತ್ರ ಎಲ್ಲರ ಹತ್ರನು BP ಇರುತ್ತೆ, ಶುಗರ್ ಇರುತ್ತೆ, ಕೈಕಾಲು ನೋವು ಇರುತ್ತೆ. ಇದು ಹೇಗ್ ಬರುತ್ತೆ ಮೈ ಫ್ರೆಂಡ್ಸ್? ಹೇಗ್ ಬರುತ್ತೆ ಅಂದ್ರೆ ಪೋಷಣೆಯಿಂದ ಬರುತ್ತೆ. ಯಾವ ಪೋಷಣೆ? ನಮ್ಮ ಬಾಡಿಯಲ್ಲಿ ಕಣಗಳಿವೆ, ಎಷ್ಟು 63 ಟ್ರಿಲಿಯನ್ ಕಣಗಳಿವೆ, ರೈಟ್? ಈ ಕಣಗಳಿಗೆ ಯಾವಾಗ ಡ್ಯಾಮೇಜ್ ಆಗುತ್ತೆ ಆಗ ನಮ್ಗೆ ರೋಗ ರುಜಿನ ಬರುತ್ತೆ. ಯಾವಾಗ ಅದಕ್ಕೆ ಪೋಷಕಾಂಶತೆ ಸಿಗಲ್ಲ ಆಗೆಲ್ಲ ರೋಗ ಬರುತ್ತೆ. ನೋಡಿ, ಈ ಕಣಗಳಿಂದಲೇ ಆರ್ಗನ್ಸ್ ಆಗೋದು, ಕರೆಕ್ಟ್ ಅಲ್ವಾ? ನಮ್ಮ ಮೇನ್ ಅಂಗಾಂಗ ಯಾವ್ದಿದೆ ಬಾಡಿಯಲ್ಲಿ ಅದೆಲ್ಲ ಕಣಗಳಿಂದ ಆಗೋದು. ಯಾವಾಗ ಕಣಗಳು ಡ್ಯಾಮೇಜ್ ಆಗ್ತಾ ಇವೆ, ಇಲ್ಲಾಂದ್ರೆ ಅವ್ರಿಗೆ ಪೋಷಕಾಂಶ ಸಿಗ್ತಾ ಇಲ್ಲ, ನಮ್ಗೆ ರೋಗ ಬರ್ತಾ ಇದೆ, ರೈಟ್? ಸೊ ಮುಂದುವರಿತಾ, ಹೇಗೆ ರೋಗ ಬರ್ತಿದೆ, ನಮ್ಮ ಕಣಗಳಿಗೆ ಹೇಗೆ ಡ್ಯಾಮೇಜ್ ಆಗ್ತಿದೆ ಅಂದ್ರೆ ಫಸ್ಟ್ ಆಫ್ ಆಲ್ 3 ರೀತಿಯಲ್ಲಿ. ಒಂದು, ಊಟದ ರೀತಿಯಲ್ಲಿ ಪೊಲ್ಯೂಟ್ ಆಗಿದೆ, ಕರೆಕ್ಟ್ ಅಲ್ವಾ? ಈಗ ಮುಂಚಿನ ಜನರು ರಾಗಿ ಮುದ್ದೆ, ಅನ್ನ ಸಾರು ತಿಂತಾ ಇದ್ರು. ಅದ್ ಈಗಿನ ಜನರಿಗೆ ಏನಾಗಿದೆ, ಪಿಜ್ಜಾ, ಬರ್ಗರ್, ನೂಡಲ್ಸ್, ಫ್ರೈಡ್ ರೈಸ್, ಇದ್ರಲ್ಲಿ ಏನಾಗಿದೆ, ನಮ್ಮ ಬಾಡಿ ಪೊಲ್ಯೂಟ್ ಆಗಿದೆ. ಯಾಕಂದ್ರೆ ಇದ್ರಲ್ಲಿ ಅವ್ರು ಯೂಸ್ ಮಾಡುವಂತ ಎಣ್ಣೆ ಪಾಮ್ ಆಯಿಲ್, ಅದರಲ್ಲಿರುವಷ್ಟು ಕೊಲೆಸ್ಟ್ರಾಲ್ ಕೆಮಿಕಲ್ ಜಗತ್ತಿನಲ್ಲಿ ಯಾವುದೇ ಎಣ್ಣೆಲಿಲ್ಲ. ಸೊ ಇದು ನಮ್ಮ ಬಾಡಿ ಪೊಲ್ಯೂಟ್ ಆಗ್ತಾ ಇದೆ. ಎರಡನೇದು, ನೀರು. ನೀವು ನೋಡ್ತಿರ್ಬೋದು, ಈಗ ಫ್ಯಾಕ್ಟ್ರಿಗಳೆಲ್ಲ ತಮ್ಮ ಕೆಮಿಕಲ್ ಅನ್ನು ಕೆರೆಗಳಿಗೆ, ಸಮುದ್ರಗಳಿಗೆ ಡಂಪ್ ಮಾಡ್ತೇವೆ. ಅದೇ ನೀರನ್ನು ನಾವು ಪ್ಯೂರಿಫೈ ಮಾಡಿ ಕುಡಿತಾ ಇದ್ದೇವೆ. ಹೌದು, ಎಲ್ಲ ಕಸ ಕಡ್ಡಿ ಹೋಗ್ಬಹುದು, ಆದ್ರೆ ಕೆಮಿಕಲ್ ಹೋಗುತ್ತಾ? ಇಲ್ಲ ಫ್ರೆಂಡ್ಸ್, ಇಲ್ಲ, ಹೋಗಲ್ಲ. ಅದ್ರ ಜೊತೆ ಗಾಳಿ ಕೂಡ ಕಲುಷಿತ ಆಗಿದೆ, ಹೌದಲ್ಲ? ಒಂದು 20 ವರ್ಷ ಮುಂಚೆ ಮತ್ತೆ ಈಗ ಗಾಳಿ ನಾವು ಕಂಪೇರ್ ಮಾಡಿದ್ರೆ ತುಂಬಾ ಕಲುಷಿತವಾಗಿದೆ, ಹೌದಾ? ಈ ನೀವು ಡೆಲ್ಲಿ ಅಂತ ಸ್ಟೇಟ್ಸ್ ಗಳಿಗೆ ಹೋದ್ರೆ, ಇಲ್ಲಾದ್ರೆ ಬೆಂಗಳೂರು ಅಂತ ಸ್ಟೇಟ್ಸ್ ಗಳಿಗೆ ಹೋದ್ರೆ ಏನಾಗುತ್ತೆ, ಸಿಟಿಗಳಿಗೆ ಹೋದ್ರೆ ಏನಾಗುತ್ತೆ, ಅಲ್ಲಿ ಒಂದು ದಿನ ನೀವು ಕುತ್ಕೊಂಡ್ರೆ 100 ಸಿಗರೇಟ್ ಎಳ್ದಂತೆ, ಅಷ್ಟು ಪ್ರಾಬ್ಲಮ್ ಇದೆ, ಅಷ್ಟು ಕಲುಷಿತವಾಗಿದೆ ಅವರ ಗಾಳಿ. ಸೊ ಇವತ್ತು ಈ ಮೂರು ಸೆಕ್ಟರ್ಗಳಲ್ಲಿ, ಗಾಳಿ, ನೀರು ಮತ್ತೆ ಫುಡ್ ಅಲ್ಲಿ, ನಮ್ಮ ಆಹಾರದಲ್ಲಿ, ಈ 3 ಸೆಕ್ಟರ್ಗಳು ಇಷ್ಟು ಪೊಲ್ಯೂಷನ್ ಇದರಿಂದ ನಮ್ಮ ಬಾಡಿಗೆ ಡ್ಯಾಮೇಜ್ ಆಗ್ತಾ ಇದೆ, ಹೌದಲ್ಲ? ಸೊ ವೆಸ್ಟೀಜ್ ಇದು ಮೇನ್ ಉದ್ದೇಶ ಏನು, ಈ 3 ಕ್ಯಾಟಗರಿಗಳಲ್ಲೂ ನಮ್ಗೆ ಒಳ್ಳೆ ರೀತಿಯಲ್ಲಿ ಹೆಲ್ತ್ ಕೊಡ್ಬೇಕಂತ, ಆರೋಗ್ಯ ಕೊಡ್ಬೇಕಂತ ಅವ್ರದ್ದು ಉದ್ದೇಶ. ಸೊ ಒಂದು ಬಾಡಿಗೆ ಒಳ್ಳೆ ರೀತಿಯಲ್ಲಿ ನಾವು ಫಿಟ್ ಇರ್ಬೇಕಾದ್ರೆ, ನಾವು ಆರೋಗ್ಯವಂತವಾಗಿರ್ಬೇಕಾದ್ರೆ, ನಾವು ಆಹಾರ, ಗಾಳಿ ಮತ್ತೆ ನೀರು, ಈ 3 ಸೆಕ್ಟರ್ಗಳಲ್ಲೂ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಪದಾರ್ಥಗಳನ್ನು ತಗೊಳ್ಬೇಕು, ರೈಟ್? ಅದು ನಾವೇನ್ ಮಾಡ್ತಿದ್ದೇವೆ ಇವತ್ತು, ಸುಮ್ನೆ ಕೊಕೊಕೋಲಾ, ಪೆಪ್ಸಿ, ಜಂಕ್ ಫುಡ್, ಪಿಜ್ಜಾ, ಬರ್ಗರ್, KFC, ಇಲ್ಲಿ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೇವೆ. ಇದರಿಂದ ನಮ್ಮ ಬಾಡಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, ರೈಟ್? ಸೊ ನೀವು ನೋಡ್ತಿರ್ಬೋದು, ಓಕೆ ಸರಿ, ನೀವು ಹೇಳಿದೆಲ್ಲ ಅರ್ಥ ಆಯ್ತು ಸರ್, ಪ್ರಾಬ್ಲಮ್ ಇದೆ, ಪೊಲ್ಯೂಷನ್ ಇದೆ, ಎಲ್ಲ ಅರ್ಥ ಆಯ್ತು ಸರ್. ಆದ್ರೆ ಪೋಷಕಾಂಶತೆ ಅಂದ್ರೆ ಏನು ಸರ್? ಈಗ ಊಟ ಇದೆ, ನಾವು ಊಟ ಮಾಡ್ತೇವೆ ಸರ್, ಎಲ್ಲರೂ ಊಟ ಮಾಡ್ತಿದ್ದೇವೆ ಸರ್, ನಮ್ಗೆ ಪೋಷಕಾಂಶತೆ ಯಾವುದೇ ಪ್ರಾಬ್ಲಮ್ ಇಲ್ಲ. ರಾಂಗ್ ಮೈ ಫ್ರೆಂಡ್ಸ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪೋಷಕಾಂಶತೆ ಮತ್ತೆ ಆಹಾರಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಏನು ಆಹಾರ ಅಂದ್ರೆ ಏನು? ಆಹಾರ ನಾವು ತಿನ್ನುದು, ನಮ್ಗೆ ಹಸಿವಾದಾಗ ನಾವೇನ್ ಮಾಡ್ತೇವೆ, ತಿಂತೇವೆ, ಇದಕ್ಕೆ ನಾವು ಆಹಾರ ಅಂತ ಹೇಳ್ತೇವೆ, ಇದು ಫುಡ್, ರೈಟ್?
ನ್ಯೂಟ್ರಿಷನ್ ಅಂದ್ರೆ ಏನು? ಇದಕ್ಕೆ ಪೋಷಕಾಂಶತೆ ಅಂತ ಹೇಳ್ತೇವೆ. ಯಾವುದು ನಮ್ಮ ಬಾಡಿಗೆ ಮುಖ್ಯ ಇದೆ ಅದಕ್ಕೆ ಪೋಷಕಾಂಶತೆ ಹೇಳ್ತೇವೆ. ಈಗ ನೋಡ್ಬೇಕಾದ್ರೆ ನೋಡಿ, ನಮ್ಮ ಮುಖದಲ್ಲಿ ಈಗ ಸ್ಕಿನ್ ಇದೆ, ಕರೆಕ್ಟ್ ಆಗಿ ಕಣ್ಣಿದೆ, ಕೂದ್ಲಿದೆ, ಹಲ್ಲಿದೆ, ಈಗ ನೇಲ್ಸ್ ಕೂಡ ಇದೆ, ತುಂಬಾ ಕ್ಯಾಟಗರಿ ಇದೆ. ಎಲ್ಲದೂ ಸೇಮ್ ಮೆಟೀರಿಯಲ್ ಮಾಡಿದ್ಯಾ? ಇಲ್ಲ, ಅದು ಬೇರೆ ಬೇರೆ ಮೆಟೀರಿಯಲ್ ಮಾಡಿದೆ. ಸೊ ಅದು ಬೇರೆ ಬೇರೆ ಮೆಟೀರಿಯಲ್ ಮಾಡಿದ್ರೆ ಅಂತದ್ದೇ ಆದ ಅದಕ್ಕೆ ಪೋಷಕಾಂಶತೆ ಕೂಡ ಬೇಕು. ಆದ್ರೆ ನಾವು ಅಷ್ಟು ತಿಂತಿದ್ದೀವ? ಇಲ್ಲ. ಈಗ ನೀವೊಂದು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಒಂದು ದಿನದಲ್ಲಿ ನಾವು ಎಷ್ಟು ತರದ್ದು ಹಣ್ಣು ಹಂಪಲು ತಿನ್ಬೇಕಂತ ಕೇಳಿದ್ರೆ ಅವ್ರು ಒಂದು ದಿನದಲ್ಲಿ ನಾವು 7 ತರದ್ದು ಹಣ್ಣು ಹಂಪಲು ತಿನ್ಬೇಕಂತ ಹೇಳ್ತಾರಂತೆ. 7 ತರದ್ದು. ಅದ್ ನಾವೇನ್ ಮಾಡ್ತಿದ್ದೇವೆ? ಒಂದು ದಿನ ಮಾಡಿದ ನಾವು ಪದಾರ್ಥವನ್ನು 2 ದಿನಕ್ಕೆ ದುಡ್ತಾ ಇದ್ದೇವೆ. ಇವತ್ತು ಎಕನಾಮಿಕ್ ಪ್ರಾಬ್ಲಮ್, ಕರೆಕ್ಟ್ ಅಲ್ವಾ? ಐಶ್ವರ್ಯದ್ದು ಪ್ರಾಬ್ಲಮ್ ಕೂಡ ಇದೆ. ಅದರಿಂದ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವೇನ್ ಮಾಡ್ತಿದ್ದೇವೆ? ನಮ್ಮ ಬಾಡಿಗೆ ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೇವೆ, ರೈಟ್? ಸೊ ಇದಕ್ಕೆ ಏನಿದೆ ಸರ್? ಇದಕ್ಕೆ ಸೊಲ್ಯೂಷನ್ ಏನಿದೆ, ರೈಟ್? ಆದ್ರೆ ಇದಕ್ಕೆ ಮೇನ್ ರೀಸನ್ ಏನು ಸರ್? ರೀಸನ್ ಏನಂದ್ರೆ ನಾವು ತಿನ್ನೋ ಇವತ್ತು ಆಹಾರ ತುಂಬಾ ಕಲುಷಿತವಾಗಿದೆ. ಇವತ್ತಿನ ಆಹಾರ ಯಾವುದೇ ಹೋಗಿ ಮಾರ್ಕೆಟ್ಗೆ, ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ, ನಾವು ಸಕ್ಕರೆ ತಿನ್ನಬಾರ್ದು. ಉಪ್ಪಿನ ಅಂಶ ಜಾಸ್ತಿ ಇದೆ, ಇದರಿಂದ ನಿಮ್ಗೆ BP ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಉಪ್ಪಿನ ಅಂಶ ತುಂಬಾ ಇದೆ, ಕರೆಕ್ಟ್ ಅಲ್ಲ? ನೀವು ಯಾವುದೇ ಕಬಾಬ್ ನೋಡಿ, ಫ್ರೈ ನೋಡಿ, ಎಲ್ಲದಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇದೆ, ಹೌದಲ್ವಾ? ಅದ್ರ ಮೇಲೆ ಎಲ್ಲದರಲ್ಲೂ ಫ್ಯಾಟ್ ಅಂಶ, ಕೊಬ್ಬಿನ ಅಂಶ ತುಂಬಾ ಇದೆ. ಈ ಕೊಬ್ಬಿನ ಅಂಶನೂ ಒಂದು BP-ಗೆ ಒಂದು ಪ್ರಾಬ್ಲಮ್, ಹೌದಾ ಅಲ್ವಾ? ಅಂಡ್ ಬೇಡದ ಅಂಶ ತುಂಬಾ ಇದೆ, ಇದು ಜಾಸ್ತಿ ಆಗಿದೆ. ಆದ್ರೆ ಬೇಕಾದ ಅಂಶ ಏನಿದೆ, ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಪೋಷಕಾಂಶತೆ ಏನಿದೆ ಆಹಾರದಲ್ಲಿ ಇಲ್ಲ. ಇದರಿಂದ ಈ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ರೈಟ್? ಸೊ ಇದರಿಂದ ಏನಾಗ್ತಿದೆ, ನಾವು ಕರೆಕ್ಟ್ ಆಗಿ ಪೋಷಕಾಂಶತೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಎಲ್ಲರ ಮನೆಯಲ್ಲಿ ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಹಾರ್ಟ್ ಪ್ರಾಬ್ಲಮ್. ನೀವು ನೋಡಿರ್ಬೋದು, ಈ ಟೈಮಲ್ಲಿ ತುಂಬಾ ಸೆಲೆಬ್ರಿಟೀಸ್ಗಳು, ತುಂಬಾ ನಮ್ಮ ನೆರೆಹೊರೆಯವರು ಹಾರ್ಟ್ ಪ್ರಾಬ್ಲಮ್ ಇಂದ ಸಾಯ್ತಾ ಇದ್ದಾರೆ. ನೀವು ಎನ್ಸ್ತಿರ್ಬೋದು, ಸರ್ ಕೊರೋನಾದಿಂದ ಆಗ್ತಾ ಉಂಟಂತ. ಐ ಆಮ್ ಸಾರಿ ಮೈ ಫ್ರೆಂಡ್ಸ್, ಕೊರೋನಾದಿಂದ ಹಾರ್ಟ್ ಪ್ರಾಬ್ಲಮ್ ಎಷ್ಟು ಜನ ಕೊಲ್ತಾ ಉಂಟಲ್ಲ ವರ್ಷದಲ್ಲಿ, ಇಂಡಿಯಾದಲ್ಲಿ ಅಷ್ಟು ಕೊರೋನಾ ಕೊಲ್ತಾ ಇಲ್ಲ. ಹಾರ್ಟ್ ಪ್ರಾಬ್ಲಮ್ ಜಗತ್ತಿನಲ್ಲೇ ಒಂದು ದೊಡ್ಡ ರೋಗ, ತುಂಬಾ ಜನ ಕೊಲ್ತಾ ಇದೆ. ಯಾಕೆ? ಇದು ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದ ಆಗ್ತಾ ಇದೆ. ಅದ್ರ ಜೊತೆ ಅಸ್ತಮಾ ಇರ್ಬೋದು, ಇದು ಕಾಮನ್ ಆಗ್ಬಿಟ್ಟಿದೆ, ರೈಟ್? ಅಸ್ತಮಾ, ಇದಕ್ಕೆ ಕನ್ನಡದಲ್ಲಿ ನಾವು ತುಂಬಾ ಅವರು ಏನ್ ಹೇಳ್ತಾರೆ, ನೆಗಡಿ ಜಾಸ್ತಿ ಆಗುತ್ತೆ, ಇಲ್ಲದವರಿಗೆ ಶ್ವಾಸ ತಗೊಳ್ಳಿಕ್ ಆಗಲ್ಲ, ಅವರಿಗೆ ಅಸ್ತಮಾ ಹೇಳ್ತೇವೆ, ಸೀನು ಹೇಳ್ತೇವೆ, ಕರೆಕ್ಟ್ ಅಲ್ವಾ? ಅದು ಬಿಟ್ಟರೆ ಡಯಾಬಿಟೀಸ್, ಶುಗರ್ ಪ್ರಾಬ್ಲಮ್ ಕೂಡ ಇದರಿಂದಲೇ ಜಾಸ್ತಿ ಆಗ್ತಾ ಬರ್ತಾ ಇದೆ, ರೈಟ್? ಮುಂದುವರಿತಾ ಈಗ ಇದಕ್ಕೋಸ್ಕರ ವೆಸ್ಟೇಜ್ ಏನ್ ಮಾಡಿದೆ? ಫಸ್ಟ್ ಕ್ಯಾಟಗರಿ ಏನು, ನಾವು ಆಹಾರದ ಮುಖಾಂತರ ಪೋಷಕಾಂಶತೆ ಹೇಗೆ ತಗೊಳ್ಬಹುದು. ಸೊ ನಮ್ಮದ್ರಲ್ಲಿ ಪೋಷಕಾಂಶಕತೆಗೋಸ್ಕರ ಸಪ್ಲಿಮೆಂಟ್ಸ್ ಅಂತ ಒಂದು ಬರುತ್ತೆ. ಇದಕ್ಕೆ ನಾವು ಕನ್ನಡದಲ್ಲಿ ಪೂರಕ ಆಹಾರ ಅಂತ ಹೇಳ್ತೇವೆ. ಸೊ ಇದು ವರ್ಡ್ ಅಲ್ಲೇ ಇದೆ ನೋಡಿ, ಪೂರಕ ಆಹಾರ ಅಂದ್ರೆ. ಪೂರಕ ಆಹಾರ ಅಂದ್ರೆ ಏನು? ನಮ್ಗೆ ಯಾವ್ದು ನಮ್ಮ ಆಹಾರದ ಮುಖಾಂತರ ಸಿಗಲ್ಲ, ಅದು ಈ ಪೂರಕ ಆಹಾರ ಮುಖಾಂತರ ತಗೊಳ್ಬಹುದು ಅಂತ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಾನ್ ನಿಮ್ಗೆ ಹೇಳಿದೆ, ಇವತ್ತು ಈಗ ನೀವು ಉಡುಪಿ ಮಂಗಳೂರು ಕಡೆ ಬಂದ್ರೆ ಇಲ್ಲಿ ಖಾಲಿ ನಾವು ಅನ್ನ ತಿಂತಿರ್ತೇವೆ, ಅನ್ನ ಸಾರು ತಿಂತಾ ಇರ್ತೇವೆ. ಸೊ ಇದು ಬಿಟ್ಟು ನಾವು ರೊಟ್ಟಿ ಅದೆಲ್ಲ ಕಡಿಮೆ ತಿಂತೇವೆ. ಅದೇ ನಾರ್ತ್ ಕನ್ನಡಕ್ಕೆ ಹೋದ್ರೆ ಅಲ್ಲಿ ಅನ್ನ ಕಡಿಮೆ ತಿಂತಾರೆ, ರೊಟ್ಟಿ ಜಾಸ್ತಿ ತಿಂತಾರೆ. ಸೊ ಯಾವುದೇ ಕಡೆ ಹೋಗಿ ಎಲ್ಲದ ಕಡೆ ಒಂದು ಜಾಸ್ತಿ ಇದೆ, ಮತ್ತೊಂದು ಕಡಿಮೆ ಇದೆ, ಯಾವುದು ಬ್ಯಾಲೆನ್ಸ್ ಅಲ್ಲಿ ಇಲ್ಲ. ಸೊ ಇದು ಇಂಬ್ಯಾಲೆನ್ಸ್ ಇಂದ ಏನಾಗಿದೆ, ನಮ್ಗೆ ರೋಗ, ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಕರೆಕ್ಟ್ ಅಲ್ಲ? ಕೊರೋನಾಕ್ಕೂ ಒಂದು ಮೇನ್ ರೀಸನ್ ನಮ್ಮ ಆಹಾರ ಪದ್ಧತಿಯೇ. ಸೊ ಇದು ಫುಡ್ ಇಂದ ನಮ್ಗೆ ಏನು ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಇದು ನಾವು ಪೂರಕ ಆಹಾರ ಮುಖಾಂತರ ತಗೊಳ್ಬಹುದು ಅಂತ ನಾವು ಹೇಳ್ತಿದ್ದೇವೆ, ರೈಟ್? ಸೊ ಪೂರಕ ಆಹಾರದಲ್ಲಿ ನಮ್ದು ಬೇರೆ ಬೇರೆ ಕ್ಯಾಟಗರೀಸ್ ಗಳಿವೆ. ಸೊ ಮೊದಲನೇ ಕ್ಯಾಟಗರಿ ನಮ್ಮ ಪ್ರೈಮ್ ಕ್ಯಾಟಗರಿ ಅಂದ್ರೆ ಏನು ಸರ್? ಪ್ರೈಮ್ ಕ್ಯಾಟಗರಿ ಅಂದ್ರೆ ಇದು ಬರೀ ವೆಸ್ಟೀಜ್ ಅಲ್ಲಿ ಮಾತ್ರ ಸಿಗೋದು, ನಾವೇ ಡೆವಲಪ್ ಮಾಡಿ, ನಾವೇ ರಿಸರ್ಚ್ ಮಾಡಿ ತೆಗೆದಂತ ಪ್ರಾಡಕ್ಟ್ ಇದು, ರೈಟ್? ಸೊ ಇದರಲ್ಲಿ ಮೆಟಮೈಂಡ್ ಅಂತ ಬರುತ್ತೆ ಪ್ರಾಡಕ್ಟ್. ಇದು ನಿಮ್ಮ ಬುದ್ಧಿಶಕ್ತಿಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಈಗಿನ ಟೈಮಲ್ಲಿ ನಮ್ಮ ಮೆದುಳಿಗೆ ಏನು ಬೇಕು ಆಹಾರ ನಮ್ಗೆ ಸಿಗ್ತಾ ಇಲ್ಲ, ಇದು ಮೆಟಮೈಂಡ್ ಮುಖಾಂತರ ಸಿಗುತ್ತೆ. ನೆಕ್ಸ್ಟ್ ಸೀಬಕ್ತೋನ್ ಅಂತ ಬರುತ್ತೆ. ಸೀಬಕ್ತೋನ್ ನೋಡಿ, ಇದೊಂದು ಹಣ್ಣು ನಿಮ್ಗೆ ಹಿಮಾಲಯದಲ್ಲಿ ಸಿಗುತ್ತೆ. ಇದು ಹಣ್ಣು ಯಾವ ರೀತಿಯಲ್ಲಿ ಬೆಳೆಯುತ್ತೆ ಅಂದ್ರೆ, ತುಂಬಾ ಹೈ ಟೆಂಪರೇಚರ್ ಅಂದ್ರೆ +40 ಡಿಗ್ರಿ ಮತ್ತೆ -40 ಡಿಗ್ರಿಯಲ್ಲೂ ಇರುವಂತ ಹಣ್ಣು ಅಂದ್ರೆ ಈ ಸೀಬಕ್ತೋನ್. ಸೊ ನೀವು ಗಡಿಯಲ್ಲಿ ಸೈನಿಕರಿಗೆ ಕೊಡುವಂತ ಪ್ರಾಡಕ್ಟ್ ಸೀಬಕ್ತೋನ್, ಯಾಕಂದ್ರೆ ಅಲ್ಲಿ ಅವರಿಗೆ ಟೈಮ್ಗೆ ಆಹಾರ ಸಿಗಲ್ಲ. ಸೊ ಆ ಟೈಮಲ್ಲಿ ನಿಮ್ಗೆ ಸಿಗುವ ಪ್ರಾಡಕ್ಟ್ ಯಾವ್ದಂದ್ರೆ ಸೀಬಕ್ತೋನ್. ಸೈನಿಕರ ಹತ್ರ ನೀವು ಕೇಳ್ಬೋದು, ಯಾರೆಲ್ಲ ಗಡಿಯಲ್ಲಿ ಸೇವೆ ಮಾಡಿ ಬಂದಿದ್ದಾರೆ ಅವರಿಗೆ ಸೀಬಕ್ತೋನ್ ಬಗ್ಗೆ ಗೊತ್ತಿರುತ್ತೆ, ರೈಟ್? ಸೊ ಇದು ನಿಮ್ಮ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲದಕ್ಕೂ ಇದೊಂದು ಸೂಪರ್ ರಾಮಬಾಣ ಅಂತ ಹೇಳ್ಬೋದು. ಅದು ಬಿಟ್ರೆ ಕಾಂಬೋಟಿಕ್ಸ್ ಅಂತ. ಸೊ ಕಾಂಬೋಟಿಕ್ಸ್ ಯಾವ್ದಕ್ಕೆ ಸರ್? ಕಾಂಬೋಟಿಕ್ಸ್ ಯಾಕಂದ್ರೆ ನಮ್ದು ಕರಳಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಕರಳಲ್ಲೂ ಸ್ವಲ್ಪ ಬ್ಯಾಕ್ಟೀರಿಯಾಸ್ ಇರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಮತ್ತೆ ಕೆಟ್ಟ ಬ್ಯಾಕ್ಟೀರಿಯಾ ಅಂತ.
ಆದ್ರೆ ಇವತ್ತು ನಾವು ತಿನ್ನುವ ಆಹಾರದಿಂದ, ಅಂದ್ರೆ ನಾವು ಕೆಟ್ಟ ಆಹಾರ ತಿಂತಿದ್ದೇವೆ, ಕರೆಕ್ಟ್ ಅಲ್ವಾ? ನಾವು ಆಕ್ಚುಲಿ 80% ಅಲ್ಕಲೈನ್ ತಿನ್ಬೇಕು, ಅಂದ್ರೆ ಸ್ವಲ್ಪ ಆಸಿಡಿಕ್ ಇರೋದು ಕಡಿಮೆ, ಮತ್ತೆ 20% ಅಸಿಡಿಕ್ ತಿನ್ಬೇಕು. ಆದ್ರೆ ನಾವೇನ್ ಮಾಡ್ತಿದ್ದೇವೆ ಇವತ್ತು ನಾವು 80% ಅಸಿಡಿಕ್ ಮತ್ತೆ 20% ಅಲ್ಕಲೈನ್ ತಿಂತಿದ್ದೇವೆ. ಇದರಿಂದ ನಮ್ಗೆ ತುಂಬಾ ತರದ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಈ ಕಾಂಬೋಟಿಕ್ಸ್ ಏನ್ ಮಾಡುತ್ತೆ, ಇದೊಂದು ಕ್ಯಾಪ್ಸುಲ್ ಅನ್ನುವಂತ ಟೆಕ್ನಾಲಜಿಯಿಂದ ಬಂದಿದೆ. ಸೊ ಇದೇನ್ ಮಾಡುತ್ತೆ, ನಮ್ಮ ಕರಳಲ್ಲಿ ಒಳ್ಳೆ ರೀತಿಯ ಬ್ಯಾಕ್ಟೀರಿಯಾ ಬರ್ಲಿಕ್ಕೆ, ಉತ್ಪನ್ನ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಗೆ 100ಕ್ಕಿಂತ ಜಾಸ್ತಿ ರೋಗ ಬರದಾಗಿ ನೋಡ್ಕೊಳ್ಳುತ್ತೆ. ಅಸಿಡಿಟಿ ಪ್ರಾಬ್ಲಮ್ಗೆ, ಮೋಷನ್ ಪ್ರಾಬ್ಲಮ್ಗೆ ಇದೊಂದು ರಾಮಬಾಣ. ಇದು ಬಿಟ್ರೆ ಕ್ರಿಲ್ ಆಯಿಲ್ ಅಂತ, ಇದು ಸೀಗಡಿ ಮೀನ್ ಬರುತ್ತಲ್ವಾ, ಅದೇ ತರದೊಂದು ಮೀನು ಅಂಟಾರ್ಟಿಕಲ್ ಸಿಗುತ್ತೆ, ಆ ಮೀನಿಂದ ಮಾಡಿರೋದು. ಸೊ ಈ ಮೀನ್ ಏನಿದೆ ಅಲ್ವಾ, ಇದು ಇಲ್ಲೆಲ್ಲ ಸಿಗಲ್ಲ, ಅಂಟಾರ್ಟಿಕಲ್ ಸಿಗುತ್ತೆ. ಇದ್ರದ್ದು ವಿಶೇಷತೆ ಏನಂದ್ರೆ ಇದರಲ್ಲಿ ಒಮೆಗಾ 6 ಮತ್ತೆ ಒಮೆಗಾ 3 ಅಂತ ಪದಾರ್ಥಗಳಿವೆ. ಇದೇನ್ ಮಾಡುತ್ತೆ, ನಿಮ್ಮ ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಮೆದುಳಿಗೆ ತುಂಬಾ ಜನಕ್ಕೆ ಸರಿಯಾಗಿ ನೆನಪು ಬರಲ್ಲ, ನೆನಪು ಶಕ್ತಿ ಇರಲ್ಲ, ಡಿಪ್ರೆಷನ್ಗೆ ಹೋಗ್ತಾರೆ, ಇದಕ್ಕೆಲ್ಲ ತುಂಬಾ ಸಹಾಯ ಮಾಡುತ್ತೆ. ಅದ್ರ ಜೊತೆ ಕೈಕಾಲು ಗಂಟು ನೋವಿಗೆ ತುಂಬಾ ಸಹಾಯ ಮಾಡುತ್ತೆ. ಅದ್ರ ಜೊತೆ ನಿಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಮೇನ್ ಅಂಗಾಂಗ ಯಾವ್ದಿದೆ ಬಾಡಿಗೆ, ಅದಕ್ಕೆಲ್ಲ ಒಳ್ಳೆ ರೀತಿಯ ಪ್ರೊಟೆಕ್ಷನ್ ಕೊಡುತ್ತೆ. ರೈಟ್, ಒಳ್ಳೆ ರೀತಿಯ ಪ್ರೊಟೆಕ್ಷನ್ ಕೊಡುತ್ತೆ. ಮುಂದುವರಿತಾ ನೆಕ್ಸ್ಟ್ ಕ್ಯಾಟಗರಿ ಯಾವ್ದು ಬರುತ್ತೆ ನಮ್ಮದಲ್ಲಿ, ಇದು ರೋಗ ನಿರೋಧಕ ಶಕ್ತಿಯ ಕ್ಯಾಟಗರಿ. ಇದಕ್ಕೆ ನಾವು ಇಮ್ಯುನಿಟಿ ಬೂಸ್ಟ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಒಂದು ಐದು ಪ್ರಾಡಕ್ಟ್ಸ್ ಬರುತ್ತೆ. ಯಾವ್ದೆಲ್ಲ? ಫಸ್ಟ್ ಸ್ಪಿರುಲಿನಾ ಅಂತ, ಇದು ಸಮುದ್ರದ ಅಡಿಯಲ್ಲಿ ಸಿಗುವಂತ ಒಂದು ಪಾಚಿಯಿಂದ ಮಾಡಿರುವಂತ ಪ್ರಾಡಕ್ಟ್. ಸೊ ಇದು ಯಾವ್ದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸರ್? ನಿಮ್ಗೆ ಸಾಕಾಗ್ತಿರ್ಬೋದು, ನಿಮ್ಗೆ ತುಂಬಾ ಸುಸ್ತಾಗ್ತಿರ್ಬೋದು, ಇದಕ್ಕೆ ಸ್ಪಿರುಲಿನಾ ಒಂದು ಸೂಪರ್ ರಾಮಬಾಣ. ಇದರಲ್ಲಿ ಸಿಗುವಂತ ಮಲ್ಟಿ ವಿಟಮಿನ್ಸ್, ಮಲ್ಟಿ ಮಿನರಲ್ಸ್ ನಿಮ್ಗೆ ಯಾವುದೇ ಬೇರೆ ಪ್ರಾಡಕ್ಟ್ ಅಲ್ಲಿ ಸಿಗಲ್ಲ. ಸೊ ನೀವು ಸೈಂಟಿಸ್ಟ್ ಹತ್ರ ಕೇಳಿದ್ರೆ ಇದಕ್ಕೆ ಸೂಪರ್ ಫುಡ್ ಅಂತ ಕರೀತಾರೆ. ಗಗನಯಾತ್ರೆಗೆ ಹೋಗುವಾಗ ಗಗನಯಾತ್ರಿಗಳು ಇದನ್ನೇ ತಗೊಂಡು ಹೋಗ್ತಾರೆ, ಸ್ಪಿರುಲಿನಾ ತಗೊಂಡು ಹೋಗ್ತಾರೆ. ಇದು ಅಷ್ಟು ಎಫೆಕ್ಟಿವ್, ರೈಟ್? ಅದು ಬಿಟ್ಟರೆ ನೆಕ್ಸ್ಟ್ ನೋನಿ, ಇದು ನೀವು ಕೇಳಿರ್ಲೇಬಹುದು, ಅಮೃತ್ ನೋನಿ ಅಂತ ತುಂಬಾ ಪ್ರಾಡಕ್ಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಇದು ಯಾಕೆ? APJ ಅಬ್ದುಲ್ ಕಲಾಂ, ನಮ್ಮ ಫಾರ್ಮರ್ ಪ್ರೆಸಿಡೆಂಟ್, ಏನ್ ಹೇಳಿದ್ರು ಅಂದ್ರೆ, ನೀವು ನೋನಿ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ರೆ ನಿಮ್ಗೆ 200 ತರದ ಪ್ರಾಬ್ಲಮ್ಸ್ ಬರಲ್ಲ ಅಂತೆ ಲೈಫ್ ಅಲ್ಲಿ. ಅದ್ರ ಜೊತೆ ಇದರಲ್ಲಿ ಜೆರೋನೈನ್ ಅಂತ ಒಂದು ಅಂಶ ಇದೆ. ಇದೇನ್ ಮಾಡುತ್ತೆ, ಕ್ಯಾನ್ಸರ್ ಕಾರಕ ಏನು ಅಂಶಗಳಿವೆ ನಮ್ಮ ಬಾಡಿಗಳಲ್ಲಿ, ಕಣಗಳಿವೆ, ಇದನ್ನು ತೆಗೆದು ಹೊರಗಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋನಿ. ಅದ್ರ ಜೊತೆ ನಮ್ಮ ಹತ್ರ ಕೊಲೆಸ್ಟ್ರಾಮ್ ಕೂಡ ಇದೆ. ಕೊಲೆಸ್ಟ್ರಾಮ್ ಗಿಣ್ಣು ಹಾಲಿಂದ ಮಾಡಿರೋದು. ಇದು ನಾರ್ಮಲ್ ಅಲ್ಲ, ಗಿಣ್ಣು ಹಾಲು ಅಂದ್ರೆ ಒಂದು ದನ ತನ್ನ ಕರುಗೆ ಜನ್ಮ ಕೊಟ್ಟ ಮೇಲೆ ಕೊಡೋ ಮೊದಲ ಹಾಲಿಗೆ ಗಿಣ್ಣು ಹಾಲು ಅಂತ ಹೇಳ್ತಾರೆ. ಈ ಗಿಣ್ಣು ಹಾಲಿಂದ ಮಾಡಿರುವಂತ ಪ್ರಾಡಕ್ಟ್ ಈ ಕೊಲೆಸ್ಟ್ರಾಮ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಕೊಲೆಸ್ಟ್ರಾಮ್ ನಿಮ್ಗೆ ಒಳ್ಳೆ ರೀತಿಯ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ನಿಮ್ಮ ವೆಯ್ಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಮುಂದುವರೋ ಟೈಮಲ್ಲಿ ನಿಮ್ಗೆ ಯಾವ್ದೆಲ್ಲ ಪೋಷಕಾಂಶತೆ ಬೇಕು ಬಾಡಿಗೆ, ಇದು ತೆಗೆದುಕೊಡುತ್ತೆ, ರೈಟ್? ಅದ್ರ ಜೊತೆ ಮತ್ತೆ ಅಲೋವೆರಾ ಕೂಡ ಇದೆ. ಇದೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಮನೆಯಲ್ಲಿ ಅಲೋವೆರಾ ಇರುತ್ತೆ, ಹೌದಲ್ವಾ? ಸೊ ನಮ್ಮ ಸ್ಕಿನ್ನಿಗೆ ಇರ್ಬೋದು, ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಕೂದಲಿಗಿರ್ಬೋದು, ಅಲೋವೆರಾ ಒಂದು ತುಂಬಾ ಒಳ್ಳೆ ಪ್ರಾಡಕ್ಟ್. ಅದ್ರ ಜೊತೆ ಆಮ್ಲ, ನೆಲ್ಲಿಕಾಯಿ ಎಲ್ರೂ ಗೊತ್ತಿದೆ, ಎಲ್ರೂ ಮನೆಯಲ್ಲಿ ನೆಲ್ಲಿಕಾಯಿ ಇತ್ತು ಮುಂಚೆ, ಈಗ ಸಿಗಲ್ಲ, ಕರೆಕ್ಟ್ ಅಲ್ವಾ? ಖಾಲಿ ತುಳಸಿ ಪೂಜೆಗೆ ತಂದು ಹಾಕ್ತೇವೆ, ಅದು ಬಿಟ್ಟರೆ ನಮ್ಮ ಹತ್ರ ಇರಲ್ಲ. ಸೊ ಆಮ್ಲ ಅಂದ್ರೆ ನೆಲ್ಲಿಕಾಯಿ ಕೂದಲಿಗೆ ತುಂಬಾ ಒಳ್ಳೇದು, ನಮ್ಮ ಆಸಿಡಿಟಿ ಪ್ರಾಬ್ಲಮ್ಸ್ಗೆ ತುಂಬಾ ಒಳ್ಳೇದು, ಒಳ್ಳೆ ಪ್ರಾಡಕ್ಟ್ಸ್. ಸೊ ಇದು ನಮ್ಮ ರೋಗ ನಿರೋಧಕ ಶಕ್ತಿ. ಇದು ಯಾಕೆ ಇಂಪಾರ್ಟೆಂಟ್ ಇದೆ ಇವತ್ತಂದ್ರೆ, ಇವತ್ತು ನೀವು ನೋಡ್ತಿರ್ಬೋದು, ಕೊರೋನಾ ಬರ್ತಾ ಇದೆ ಹೋಗ್ತಾ ಇದೆ. ಈಗ ಇನ್ನು 1 ವರ್ಷ ಬಿಟ್ಟು ಅದರದ್ದು ಗ್ರಾಜುಯೇಷನ್ ಕೂಡ ಮುಗಿಸುತ್ತೆ. ಇದು ಯಾಕೆ ಆಗ್ತಿದೆ ಅಂದ್ರೆ, ನಮ್ಮ ಈಟಿಂಗ್ ಹ್ಯಾಬಿಟ್ಸ್, ಈ ನಮ್ಮ ಆಹಾರ ಪದ್ಧತಿಗಳಿಂದ ಏನಾಗಿದೆ, ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಕ್ಕೆ ಇಂತಹ ರೋಗಗಳು, ಪ್ರಾಬ್ಲಮ್ಸ್ಗಳು ಬರ್ತಾ ಇವೆ. ಯಾವಾಗ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತೇವೆ, ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಂಗೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು. ಯಾವಾಗ ನಾನು ಇಂಥ ಪ್ರೊಡಕ್ಟ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವಾ, ನಂಗೆ ಜಾಸ್ತಿ ಆಗ್ತಾ ಬಂತು. ಇವತ್ತು ಮುಂಚೆ ಸ್ವಲ್ಪ ವೆದರ್ ಚೇಂಜ್ ಆದ್ರೆ ನಮ್ಗೆ ನೆಗಡಿ, ಶೀತ, ಜ್ವರ ಜಾಸ್ತಿ ಇತ್ತು. ಆದ್ರೆ ಇವತ್ತು ನಂಗೆ ಯಾವುದೇ ವೆದರ್ ಚೇಂಜ್ ಆದ್ರೂ ಕೂಡ ಐ ಆಮ್ ಫಿಟ್ ಅಂಡ್ ಫೈನ್, ನಾನು ಆರೋಗ್ಯಕರವಾಗಿದ್ದೇನೆ. ಸೊ ಮುಂದುವರಿತಾ ನೆಕ್ಸ್ಟ್ ಕ್ಯಾಟಗರಿ ಯಾವ್ದು ಬರುತ್ತೆ, ನಾನು ನಿಮ್ಗೆ ಹೇಳ್ದೆ, ಹಾರ್ಟ್ ಪ್ರಾಬ್ಲಮ್ಸ್. ಜಗತ್ತಿನಲ್ಲಿ ಅತ್ಯಂತ ಡೇಂಜರಸ್ ಆದ ಪ್ರಾಬ್ಲಮ್ ಅಂದ್ರೆ ಹಾರ್ಟ್ ಪ್ರಾಬ್ಲಮ್. ಯಾಕೆ? ಇವತ್ತು ನಾವು ಯೂಸ್ ಮಾಡುವಂತ ಆಯಿಲ್ಸ್ ಗಳಿಂದ ಬರುವ ಪ್ರಾಬ್ಲಮ್ ಯಾವ್ದಂದ್ರೆ ಈ ಹಾರ್ಟ್ ಪ್ರಾಬ್ಲಮ್ಸ್. ಯಾಕಂದ್ರೆ ಇವತ್ತು ನೀವು ಎಲ್ಲರ ನೀವು ನಿಮ್ಮ ಕಿಚನ್ ಹೋಗಿ ನೋಡಿ. ಇವತ್ತು ನೀವೆಲ್ಲ ಮನೇಲಿ ಇರ್ತೀರಾ, ಈ ಟೈಮ್ಗೆ 7 ಗಂಟೆ ಆಗಿದೆ, ನೀವು ಮನೇಲಿ ಇರ್ತೀರಾ, ನಿಮ್ಮ ಕಿಚನ್ ಹೋಗಿ ನೋಡಿ, ನೀವು ಯೂಸ್ ಮಾಡುವಂತ ಎಣ್ಣೆಗಳು ಯಾವುದು? ಸನ್ಫ್ಲವರ್, ಪಾಮ್ ಆಯಿಲ್, ಇಂಥ ಎಣ್ಣೆಗಳನ್ನು ಯೂಸ್ ಮಾಡ್ತಿದ್ದೀವಿ. ಇದರಲ್ಲಿ ಹಾಕುವಷ್ಟು ಕೆಮಿಕಲ್ಸ್ ಬೇರೆ ಯಾವುದೇ ಎಣ್ಣೆಗಳಿಲ್ಲ. ನೀವು ನೋಡಿರ್ಬೋದು, ನಾನು ನೋಡಿದ್ದೇನೆ ಎಷ್ಟೋ ಕಡೆಗಳಲ್ಲಿ ತುಂಬಾ ಜನಕ್ಕೆ ಕ್ಯಾನ್ಸರ್ ಬಂದಿದೆ, ತುಂಬಾ ಜನಕ್ಕೆ ಬೇಡದ ಪ್ರಾಬ್ಲಮ್ಸ್ ಬಂದಿದೆ. ಯಾಕಂದ್ರೆ ಎಣ್ಣೆಯಿಂದ. ಯಾಕಂದ್ರೆ ಈಗ ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಅಲ್ಲಿ ಯಾವ್ದೆಲ್ಲ ಬೇಡದ ಪ್ರೊಡಕ್ಟ್ಸ್ ಇದೆ, ಅದನ್ನ ಈಗ ಎಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಕೊಡ್ತಿದ್ದಾರೆ. ಇದರಿಂದ ಏನಾಗಿದೆ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಬಂದಿದೆ.
ಸೊ ಇವತ್ತು ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನೆಲ್ಲ ಬರುತ್ತೆ, BP ಪ್ರಾಬ್ಲಮ್ ಬರುತ್ತೆ, ಬ್ಲಾಕೇಜ್ ಬರುತ್ತೆ. ಇದು ಹೇಗೆ ನಮ್ಮ ಎಣ್ಣೆಯಲ್ಲಿರುವ ಕೊಬ್ಬಿನ ಅಂಶದಿಂದ ನಮ್ಮ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಬರ್ತಾ ಇದೆ. ಸೊ ಈಗ ನೋಡಿ, ನೀವೊಂದು ಎಕ್ಸಾಂಪಲ್ಗೋಸ್ಕರ, ಉದಾಹರಣೆಗೋಸ್ಕರ, ನಿಮ್ಮ ಮನೇಲಿ ಒಂದು ಪೈಪ್ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಪೈಪ್ ನೀವು ಟ್ಯಾಪ್ ಆನ್ ಮಾಡಿದ್ರೆ ಸರಾಗವಾಗಿ ನೀರು ಹೋಗುತ್ತೆ. ಹಾಗೆ ನಮ್ಮ ಬ್ಲಡ್ ಕೂಡ, ನಮ್ಮ ರಕ್ತ ಕೂಡ ಹಾಗೆ ಸರಾಗವಾಗಿ ಹೋಗ್ತಾ ಇರುತ್ತೆ. ಯಾವಾಗ ನೀವು ಆ ಪೈಪ್ ಮಧ್ಯದಲ್ಲಿ ಕೈ ಹಿಡಿತೀರಲ್ವಾ, ಆಗೇನಾಗುತ್ತೆ ಗೊತ್ತಾ, ಆ ನೀರು ತುಂಬಾ ಫಾಸ್ಟ್ ಆಗಿ ಹೊರಗೆ ಬರುತ್ತೆ. ಆಗೇನಾಗುತ್ತೆ, ಆ ಪ್ರೆಷರ್ ಇಂದ ಹೊರಗೆ ಬರುತ್ತಲ್ಲ, ನಮ್ಮ ಬಾಡಿಲಿ ಕೂಡ ಹಾಗೆ. ಯಾವಾಗ ಈ ಕೊಬ್ಬಿನಾಂಶ ಜಾಸ್ತಿ ಆಗ್ತಾ ಬರುತ್ತೆ ರಕ್ತದಲ್ಲಿ, ಆಗೇನಾಗುತ್ತೆ, ಅದು ಬ್ಲಾಕ್ ಆಗ್ತಾ ಬರುತ್ತೆ. ರಕ್ತನಾಳಗಳು ಬ್ಲಾಕ್ ಆಗ್ತಾ ಬರೋ ಹಾಗೆ ನಿಮ್ಮ ಸ್ಪೀಡ್ ಏನಿದೆ, ರಕ್ತದ ಸ್ಪೀಡ್ ಏನಿದೆ ಜಾಸ್ತಿ ಆಗುತ್ತೆ. ಆಗ BP ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಬೇರೆ ಕಡೆ ಹೋದ್ರೆ, ನೀವು ಅಲೋಪತಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಬ್ಲಡ್ ಥಿನ್ನರ್ ಕೊಡ್ತಾರೆ, ರಕ್ತವನ್ನು ತೆಳು ಮಾಡ್ಲಿಕ್ಕೆ ನಿಮ್ಗೆ ಮದ್ದು ಕೊಡ್ತಾರೆ ಬಿಟ್ರೆ, ಈ ಬ್ಲಾಕೇಜ್ ತೆಗಿಲಿಕ್ಕೆ ಆಪರೇಷನ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿರುವ ಫ್ಲಾಕ್ಸ್ ಆಯಿಲ್ ಏನಿದೆ, ಅದ್ಭುತವಾದ ಒಂದು ಪ್ರಾಡಕ್ಟ್ ಹೇಳ್ತೇನೆ ಫ್ರೆಂಡ್ಸ್, ತುಂಬಾ ಒಳ್ಳೆ ಪ್ರಾಡಕ್ಟ್. ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ, ನಿಮ್ಮ ರಕ್ತನಾಳಗಳಲ್ಲಿ ಏನು ಬ್ಲಾಕೇಜ್ ಇದೆ ಇದನ್ನು ಕಂಪ್ಲೀಟ್ ಆಗಿ ತೆಗೆದು ಹೊರಗಾಗ್ತಾ ಇದೆ. ನಿಮ್ಗೆ ಅದು ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಆದ್ರೆ ಇಂಡಿಯಾದಲ್ಲಿ ಎಷ್ಟೋ ಜನರಿಗೆ ಫ್ಲಾಕ್ಸ್ ಆಯಿಲ್ ಮುಖಾಂತರ, ಅಗಸೆ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಗಸೆ ಬೀಜದ ಎಣ್ಣೆದ ಮುಖಾಂತರ ಸೂಪರ್ ರಿಸಲ್ಟ್ಸ್ ಬಂದಿದೆ, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ರೈಟ್ ಫ್ರೆಂಡ್ಸ್? ಅದ್ರ ಜೊತೆ ನಮ್ಮ ಹತ್ರ ಕೋಎನ್ಜೈಮ್ Q10 ಅಂತ ಇದೆ. ಇದು 30 ವರ್ಷ ಆದ್ಮೇಲೆ ಯಾರ ಬಾಡಿಯಲ್ಲೂ ಈ ಕೋಎನ್ಜೈಮ್ Q10 ಅಂತ ಒಂದು ಅಂಶ ಉತ್ಪಾದನೆ ಆಗಲ್ಲ. ಸೊ ಅವರಿಗೆಲ್ಲ ಕೋಎನ್ಜೈಮ್ Q10 ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಹಾರ್ಟಿಗೆ ಕೋಎನ್ಜೈಮ್ Q10 ಬೇಕೇ ಬೇಕು. ಅದ್ರ ಜೊತೆ ಕೊಕೊನಟ್ ಆಯಿಲ್, ನಿಮ್ಮೆಲ್ಲರಿಗೂ ಗೊತ್ತಿದೆ, ತೆಂಗಿನೆಣ್ಣೆ. ಈ ಕಡೆಯವರು ಯಾವತ್ತು ತೆಂಗಿನೆಣ್ಣೆಯಿಂದಲೇ ಕುಕಿಂಗ್ ಮಾಡ್ತಾರೆ. ಈಗ ನೀವು ಸೌತ್ ಕೆನರಾ ಬಂದ್ರೆ ತೆಂಗಿನೆಣ್ಣೆಯಿಂದಲೇ ಕುಕಿಂಗ್ ಮಾಡ್ತಾರೆ. ಸೊ ತೆಂಗಿನೆಣ್ಣೆ ಯಾಕೆ? ತೆಂಗಿನೆಣ್ಣೆ ನೀವು ಯಾವತ್ತು ಕನ್ಸ್ಯೂಮ್ ಮಾಡ್ತಾ ಇದ್ರೆ, ರೆಗ್ಯುಲರ್ ಆಗಿ ನೀವು ತಗೊಳ್ತಾ ಇದ್ರೆ, ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಯಾವತ್ತೂ ಬರಲ್ಲ. ಸೊ ಅದಕ್ಕೋಸ್ಕರ ವೆಸ್ಟೀಜ್ ಕೂಡ ತೆಂಗಿನೆಣ್ಣೆಯ ಕ್ಯಾಪ್ಸೂಲ್ಗಳನ್ನು ರಿಲೀಸ್ ಮಾಡಿದೆ. ರೈಟ್? ಸೊ ಮುಂದುವರಿತಾ, ಹಾರ್ಟಿದಾಯ್ತು. ಇನ್ನು ಮುಂದುವರಿತಾ ನಮ್ಮ ಹತ್ರ ಗ್ಲೈಸಿಮಿಕ್ ಹೆಲ್ತ್ ಅಂತ ಇದೆ. ಇದು ಯಾವ್ದಕ್ಕೆ? ಗ್ಲೈಸಿಮಿಕ್ ಅಂದ್ರೆ ನಮ್ಮ ಶುಗರ್, ನಮ್ಮ ಬಾಡಿಯಲ್ಲಿ ಶುಗರ್ಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಗಳಿವು. ರೈಟ್? ಸೊ ಇದರಲ್ಲಿ ಮೇನ್ ಪ್ರಾಡಕ್ಟ್ ಇರೋದು ನಮ್ಮ ಕಹಿಬೇವು, ನೀಮ್. ಸೊ ನೀಮ್ ಯಾಕೆ? ಇವತ್ತು ಮುಂಚೆಯಿಂದಲೂ ಕೂಡ ಆಯುರ್ವೇದದ ಟೈಮಿಂದಲೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀಮ್, ಕಹಿಬೇವನ್ನು ಯೂಸ್ ಮಾಡ್ತಾ ಇದ್ದಾರೆ. ರೈಟ್? ಕಹಿಬೇವು ತುಂಬಾ ಬೇರೆ ರೀಸನ್ಸ್ಗೆ ಯೂಸ್ ಮಾಡ್ಬೋದು. ರಕ್ತದಲ್ಲಿ ಇನ್ಫೆಕ್ಷನ್ ಇದ್ರೆ ಕಹಿಬೇವು ಯೂಸ್ ಮಾಡ್ಬೋದು. ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಕಹಿಬೇವು ಯೂಸ್ ಮಾಡ್ಬೋದು. ನಿಮ್ಗೆ ತಲೆ ಕೂದಲ್ ಪ್ರಾಬ್ಲಮ್ ಇದ್ರೆ ಕಹಿಬೇವು ಯೂಸ್ ಮಾಡ್ಬೋದು. ಕಹಿಬೇವು, ನಿಮ್ಮ ಹಲ್ಲಿಗೆ ಪ್ರಾಬ್ಲಮ್ ಇದ್ರೂ ಕಹಿಬೇವು ಯೂಸ್ ಮಾಡ್ಬೋದು. ಅಂತ ಸೂಪರ್ ಪ್ರಾಡಕ್ಟ್ ಈ ಕಹಿಬೇವು. ಸೊ ನಮ್ಮ ಕಂಪ್ನಿಯಲ್ಲಿ ಕಹಿಬೇವು ಹಾಗೆ ಇದೆ. ಇದು ಶುಗರ್ಗೂ ಕೊಡ್ತಾರೆ. ಯಾಕಂದ್ರೆ ಇದೇನ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಶುಗರಿನ ಅಂಶವನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಸೊ ಯಾರಿಗೆಲ್ಲ ಡಯಾಬಿಟಿಸ್ ಇದೆ ಅವರಿಗೆಲ್ಲ ನೀಮ್ ಒಂದು ತುಂಬಾ ಒಳ್ಳೆ ಪ್ರಾಡಕ್ಟ್. ಅದ್ರ ಜೊತೆ ಸ್ಟೀವಿಯಾ ಅನ್ನುವಂತ ಟ್ಯಾಬ್ಲೆಟ್ಸ್ ಕೂಡ ಬರುತ್ತೆ ನಮ್ಮ ಹತ್ರ. ಈಗ ನೀವು ನೋಡ್ತಿರ್ಬೋದು, ಮಾರ್ಕೆಟ್ ಅಲ್ಲಿ ಶುಗರ್ ಫ್ರೀ ಅಂತ ಪ್ರಾಡಕ್ಟ್ಸ್ ಬರುತ್ತೆ. ಯಾವ್ದೆಲ್ಲ ಸಕ್ಕರೆ ಬದಲು ಯೂಸ್ ಮಾಡಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಸ್ಟೀವಿಯಾ ಸಕ್ಕರೆ ಬದಲು ಯೂಸ್ ಮಾಡ್ಬೋದು. ರೈಟ್? ಸೊ ಮುಂದುವರಿತಾ, ನೆಕ್ಸ್ಟ್ ನಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಇದೆ ಅಂದ್ರೆ, ಫಿಟ್ನೆಸ್ ಅಂಡ್ ಡಯಟ್. ನಮ್ಮ ಹೆಲ್ತ್, ನಮ್ಮ ವೆಯ್ಟ್ ಅನ್ನು ನೋಡ್ಕೊಳ್ಳೋಸ್ಕರ, ನಮ್ಮ ಹೆಲ್ತ್ ಇನ್ನು ಒಳ್ಳೆ ರೀತಿ ಮಾಡ್ಕೊಳ್ಳಿಕ್ಕೋಸ್ಕರ, ಫಿಟ್ನೆಸ್ಗೋಸ್ಕರ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಗಳಿವೆ. ಮೊದಲೇದಿರುವುದು ವೆಸ್ಲಿಮ್ ಅಂದ್ರೆ ಏನು? ನಿಮ್ಗೆ ತೆಳ್ಳಗಾಗ್ಲಿಕ್ಕೆ, ಬಾಡಿಯಲ್ಲಿ ತೆಳ್ಳಗಾಗ್ಲಿಕ್ಕೆ ನಿಮ್ಗೆ ವೆಸ್ಲಿಮ್ ಪದಾರ್ಥವನ್ನು ಯೂಸ್ ಮಾಡಬಹುದು. ಇದರಲ್ಲಿ ಗಾರ್ಸಿನಿಯಾ ಕಂಬೋಜಿಯಾ ಇದಂತ ಒಂದು ಹಣ್ಣಿಂದ ಮಾಡಿರುವಂತ ಪ್ರಾಡಕ್ಟ್ಸ್ ಗಳಿವು. ಸೊ ಇದು ಏನ್ ಮಾಡುತ್ತೆ, ನಿಮ್ಮ ಹಸಿವನ್ನು ಕೊಲ್ಲುತ್ತೆ. ಅಂದ್ರೆ ನಿಮ್ಗೆ ಫುಲ್ ನಿಮ್ ಹೊಟ್ಟೆ ತುಂಬಿಸುತ್ತೆ. ಸೊ ಇನ್ನೂ ತಿನ್ಬೇಕಂತ ಆಸೆ ಆಗಲ್ಲ. ಸೊ ಇದೇನಾಗುತ್ತೆ, ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಜನರಿಗೆ ನಾವು ಮೊನ್ನೆ ಕೊಟ್ಟ ಒಂದು ರಿಸಲ್ಟ್ಸ್ ಹೇಳ್ತೇನೆ ನಾನು ನಿಮ್ಗೆ. ಅವರದ್ದು 102 kg ಇತ್ತು. ನಮ್ಮ ವೆಸ್ಲಿಮ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಇದ್ರ ಜೊತೆ ಫ್ಲಾಕ್ಸ್ ಆಯಿಲ್, ಅಗಸೆ ಬೀಜದ್ದು ಕ್ಯಾಪ್ಸೂಲ್ ಯೂಸ್ ಮಾಡಿ 104 ಇದ್ದವರು ಈಗ 92 kg ಅಲ್ಲಿದ್ದಾರೆ 3 ತಿಂಗಳಲ್ಲಿ. ಅದ್ಭುತವಾದ ರಿಸಲ್ಟ್ಸ್ ಮೈ ಫ್ರೆಂಡ್ಸ್. ಇದ್ರ ಜೊತೆ ನಮ್ಮ ಹತ್ರ ಪ್ರೋಟೀನ್ ಪೌಡರ್ ಕೂಡ ಇದೆ. ಯಾರಿಗೆಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು, ಒಂದು ನಮ್ಮ ದೇಹದಲ್ಲಿ ಸ್ವಲ್ಪ ಎನರ್ಜಿ ಬರಬೇಕು, ಸ್ವಲ್ಪ ಸ್ಟ್ರೆಂತ್ ಇರಬೇಕು, ಇದು ನೀವು ಪ್ರೋಟೀನ್ ಪೌಡರ್ ಮುಖಾಂತರ ಗಳಿಸಬಹುದು. ಮುಂದುವರಿತಾ, ನೆಕ್ಸ್ಟ್ ನಮ್ಮ ಹತ್ರ ಇರೋದು ಡಿಟಾಕ್ಸ್ ಅಂಡ್ ರಿಜುವಿನೇಷನ್. ಇದಂದ್ರೆ ಏನು ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ, ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಾವು ಒಂದು ಬಕೆಟ್ ಇದೆ, ನಮ್ಮ ಮನೇಲಿ ಒಂದು ಬಕೆಟ್ ಇದೆ. ಆ ಬಕೆಟ್ ಅಲ್ಲಿ ಕೊಳಕ್ ನೀರಿದೆ. ಈ ಕೊಳಕ್ ನೀರ್ ನಮ್ಗೆ ಈಗ ಹೊಸ ನೀರ್ ಬೇಕು, ಒಳ್ಳೆ ನೀರ್ ಬೇಕು, ಕ್ಲೀನ್ ನೀರ್ ಬೇಕು. ನಾವು ಆ ಕೊಳಕ್ ನೀರಿಗೆ ಈ ಕ್ಲೀನ್ ನೀರ್ ಹಾಕಿದ್ರೆ ಏನಾಗುತ್ತೆ? ಹಾಳಾಗುತ್ತೆ, ಕರೆಕ್ಟ್ ಅಲ್ವಾ? ಕ್ಲೀನ್ ನೀರು ಹಾಳಾಗುತ್ತೆ ಕೊಳಕ್ ನೀರಿಂದ. ಸೊ ಹಾಗೆ ನಮ್ ಬಾಡಿ ಕೂಡ ಹಾಗೆ. ರೈಟ್? ಈಗ ನಮ್ಮ ಬಾಡಿ ತುಂಬಾ ಕೆಮಿಕಲ್ಸ್ ಇದೆ, ಬೇಡದ ಅಂಶ ಇದೆ. ಇದಕ್ಕೆ ನಾವು ಡೈರೆಕ್ಟ್ ಆಗಿ ಪೂರಕ ಆಹಾರ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ.
ಹೌದು, ನಿಮ್ಗೆ ತುಂಬಾ ಜನ ಹೇಳ್ತಿರ್ಬೋದು, ಸರ್ ನಾವು ಫ್ರೂಟ್ಸ್ ತಿಂತೇವೆ ಸರ್, ವೆಜಿಟೇಬಲ್ಸ್ ತಿಂತೇವೆ ಸರ್, ನಮ್ಗೆ ಪೂರಕ ಆಹಾರ ಎಲ್ಲ ಅಗತ್ಯ ಇಲ್ಲ ಸರ್. ಇವತ್ತು ಹೊರಗಡೆ ಮಾರ್ಕೆಟ್ ಅಲ್ಲಿ ಹಾಕುವಂತ ಕೆಮಿಕಲ್ಸ್, ಇವತ್ತು ಗದ್ದೆಯಲ್ಲಿ ಹಾಕುವಂತ ಕೆಮಿಕಲ್ಸ್ ನೀವು ನೋಡಿದ್ರೆ ನಿಮ್ಗೆ ತಲೆ ಹಾಳಾಗುತ್ತೆ. ಆ ಕೆಮಿಕಲ್ಸ್ ಇರುವಂತ ಪ್ರೊಡಕ್ಟ್ಸ್ ನಾವು ಡೈಲಿ ತಿಂತಾ ಇದ್ರೆ ನಮ್ ಬಾಡಿ ಏನಾಗ್ಬೋದು? ಆಹಾರ ಹೊರಗೆ ಹೋಗುತ್ತೆ, ಆದ್ರೆ ಕೆಮಿಕಲ್ಸ್ ಹೊರಗೆ ಹೋಗಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೆ ಈ ಪೂರಕ ಆಹಾರ. ಯಾಕಂದ್ರೆ ನಮ್ಮ ಪ್ರೊಡಕ್ಟ್ಸ್ ಏನಿದೆ ಇದೆಲ್ಲ ನಾವು ರೆಗ್ಯುಲೇಟ್ ಮಾಡಿ, ಚೆಕ್ ಮಾಡಿ, ನಮ್ದೊಂದು ಚಾಯ್ಸ್ ಇರುತ್ತೆ. ಇವ್ರ ಹತ್ರನೇ ನಾವು ತಗೊಳ್ತೇವೆ. ಯಾರು ಕೆಮಿಕಲ್ಸ್ ಯೂಸ್ ಮಾಡದೆ ಇಂಥ ಪ್ರೊಡಕ್ಟ್ಸ್ ಗಳನ್ನು, ಬೆಳೆಗಳನ್ನು ಬೆಳೆಸ್ತಾರೆ, ಅವ್ರ ಹತ್ರ ತಗೊಳ್ತೇವೆ. ಅದರಿಂದಾಗಿ ನಮ್ಮ ಪೂರಕ ಆಹಾರದಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಸೊ ಅದ್ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಮ್ಮ ಬಾಡಿಲಿ ಇರುವ ಬೇಡದ ಅಂಶವನ್ನು ಹೊರಗೆ ತೆಗಿಬೇಕು. ಸೊ ಅದರಲ್ಲಿ ಬರುವಂತ ಪ್ರೊಡಕ್ಟ್ಸ್ ಯಾವ್ದೆಲ್ಲ ಅಂದ್ರೆ ಡಿಟಾಕ್ಸ್ ಅಂಡ್ ರಿಜುವಿನೇಷನ್. ಸೊ ಇದ್ರಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಬರುತ್ತೆ? ಫಸ್ಟ್ ಬರುವಂತ ಪ್ರಾಡಕ್ಟ್ ಗಳದ್ದು ಫೈಬರ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಸೊ ಫೈಬರ್ ಯಾವ್ದಕ್ಕೆ? ಮೂಲ ವ್ಯಾಧಿಗೆ ಒಂದು ತುಂಬಾ ಒಳ್ಳೆ ಪ್ರಾಡಕ್ಟ್ ಯಾವುದು? ಫೈಬರ್, ರೈಟ್. ಅದ್ರ ಜೊತೆ ಡಿಟಾಕ್ಸ್ ಫುಡ್ ಪ್ಯಾಚ್ ಅಂತ ಬರುತ್ತೆ, ಇದೊಂದು ಪ್ಯಾಚ್ ತರ ಬರುತ್ತೆ, ರೈಟ್. ಸೊ ನೀವು ಜಪಾನ್ ಅಲ್ಲಿ ನೋಡಿದ್ರೆ ಆಕ್ಯುಪಂಚರ್ ಅಂತ ಒಂದು ಟೆಕ್ನಾಲಜಿ ಇದೆ. ಇದರ ಮುಖಾಂತರ ತುಂಬಾ ಜನಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಸಿಮಿಲರ್ ಆಗಿ ಅದೇ ಟೆಕ್ನಾಲಜಿ ಇಟ್ಕೊಂಡು, ಯಾವುದೇ ಪಿನ್ ಇಲ್ಲದೆ ನಮ್ಮ ಕಾಲಿನಡಿಯಲ್ಲಿ 60 ಅಂತ ರಂಧ್ರಗಳಿವೆ ಅಂತೆ. ಆಕ್ಯುಪ್ರೆಷರ್ ಪಾಯಿಂಟ್ಸ್, ಆಕ್ಯುಪಂಚರ್ ಪಾಯಿಂಟ್ಸ್ ಅಂತ ಹೇಳ್ತೇವೆ, ಅಂತ ರಂಧ್ರಗಳಿವೆ. ಇದರಿಂದ ನಾವು ಬೇಡದ ಅಂಶ ತೆಗಿಬಹುದು. ಸೊ ಈ ಡಿಟಾಕ್ಸ್ ಫುಡ್ ಪ್ಯಾಚ್ ಏನಿದೆ, ರಾತ್ರಿ ಮಲ್ಕೊಳ್ಳುವಾಗ ನಿಮ್ಮ ಕಾಲಡಿ ಹಾಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಏಳುವಾಗ ಎಲ್ಲ ಬೇಡದ ಅಂಶ ಹೊರಗೆ ಹೋಗಿರುತ್ತೆ. ಅಂಡ್ ನೀವು ತುಂಬಾ ಫ್ರೆಶ್ ಫೀಲ್ ಮಾಡ್ತೀರಾ, ತುಂಬಾ ಆಕ್ಟಿವ್ ಫೀಲ್ ಮಾಡ್ತೀರಾ, ಯಾಕಂದ್ರೆ ಬೇಡದ ಅಂಶ ಹೊರಗೆ ಹೋಗ್ತಾ ಇದೆ, ರೈಟ್. ಸೊ ನಾನ್ ಸ್ವತಃ ನನ್ನ ಮನೇಲಿ ಯೂಸ್ ಮಾಡಿದೆ, ನನ್ನ ತಂದೆಗೆ ಯೂಸ್ ಮಾಡಿದ್ದೆ, ರೈಟ್. ಸೊ ಅವ್ರ ಕಾಲಲ್ಲಿ ತುಂಬಾ ಸ್ವೆಲ್ಲಿಂಗ್ ಇತ್ತು ಬಿಕಾಸ್ ಆಫ್ ವಾಟರ್. ಸೊ ನಾವೇನ್ ಮಾಡಿದ್ವಿ, ನಾವು ಹಾಕಿ ಯೂಸ್ ಮಾಡಿದ್ವಿ. ಅಂಡ್ ಬಿಲೀವ್ ಮೀ ಮೈ ಫ್ರೆಂಡ್ಸ್, ಬೆಳಿಗ್ಗೆ ಏಳುವಾಗ, ರಾತ್ರಿ ಬಿಳಿ ಎತ್ತು, ಆ ಪ್ಯಾಚ್ ಬಿಳಿ ಎತ್ತು, ಬೆಳಿಗ್ಗೆ ಏಳುವಾಗ ಕಪ್ಪು ಆಗಿತ್ತು, ಕಪ್ಪಾಗಿ ತುಂಬಾ ವಾಸನೆ ಬರ್ತಿತ್ತು. ಯಾಕಂದ್ರೆ ಅವರ ಬಾಡಿಲಿದ್ದ ಟಾಕ್ಸಿನ್ ಎಲ್ಲ ಹೊರಗೆ ಹೋಗ್ತಾ ಇತ್ತು. ಆ ದಿನ ನನ್ನ ತಂದೆ ಮಾಡಿದಂತ ನಿದ್ದೆ ಬೇರೆ ಯಾವ ದಿನನೂ ಮಾಡಿರ್ಲಿಲ್ಲ, ರೈಟ್. ಅದ್ಭುತವಾದಂತಹ ಪ್ರಾಡಕ್ಟ್, ಎಲ್ಲಾ ರೀತಿಯೂ ಹೆಲ್ಪ್ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದು ಒಂದು ಮಿನಿ ಡಯಾಲಿಸಿಸ್ ಅಂತವೇ ಹೇಳ್ತೇವೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ರೈಟ್. ಅದ್ರ ಜೊತೆ ಕೆನೋಡರ್ಮ, ಇದೊಂದು ಅಣಬೆಯನ್ನ ಮಾಡಿರೋದು. ನಿಮ್ಮ ಕಣಗಳಿಗೆ ಒಳ್ಳೆ ರೀತಿಯ ಪೌಷ್ಟಿಕಾಂಶತೆ ಮತ್ತೆ ಅದರಲ್ಲಿರೋ ಕೆಟ್ಟ ಅಂಶಗಳನ್ನ ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಐ ಸಪೋರ್ಟ್ ಯಾವ್ದಕ್ಕಂದ್ರೆ ನಿಮ್ಮ ಕಣ್ಣಿದು ನರಗಳಿಗೆ. ಇವತ್ತು ನೋಡಿ, ಮುಂಚೆ ಫೋನ್ ಇರ್ಲಿಲ್ಲ, ಮುಂಚೆ ಲ್ಯಾಪ್ಟಾಪ್ ಇರ್ಲಿಲ್ಲ, ಮುಂಚೆ ವರ್ಕ್ ಫ್ರಮ್ ಹೋಮ್ ಇರ್ಲಿಲ್ಲ. ಸೊ ಯಾರಿಗೂ ಕಣ್ಣಿಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ನಾವು ಮನೇಲೆ ಕೂತ್ಕೊಂಡು 24 ಗಂಟೆ ಫೋನ್ ನೋಡ್ತಾ ಇರ್ತೇವೆ, ಇಲ್ಲಾದ್ರೆ ಟಿವಿ ನೋಡ್ತಾ ಇರ್ತೇವೆ, ಇಲ್ಲಾದ್ರೆ ಲ್ಯಾಪ್ಟಾಪ್ ನೋಡ್ತಾ ಇರ್ತೇವೆ. ಕೆಲಸಕ್ಕೆ ಲ್ಯಾಪ್ಟಾಪ್, ಗಮ್ಮತ್ತಿಗೆ ಫೋನ್, ಮತ್ತೆ ಎಂಟರ್ಟೈನ್ಮೆಂಟ್ಗೆ ಟಿವಿ. ಸೊ ನಮ್ಮ ಕಣ್ಣಿಗೆ ರೆಸ್ಟ್ ಸಿಗ್ತಾ ಇಲ್ಲ. ಸೊ ಏನಾಗ್ತಿದೆ, ತುಂಬಾ ಜನಕ್ಕೆ ಕನ್ನಡಕ ಬರ್ತಾ ಇದೆ, ಕರೆಕ್ಟ್ ಗ್ಲಾಸಸ್ ಬರ್ತಾ ಇದೆ. ಸೊ ಇಲ್ಲಾದ್ರೆ ಕೆಲವು ಜನಕ್ಕೆ ಪೊರೆ ಪ್ರಾಬ್ಲಮ್ ಬರ್ತಾ ಇದೆ ನಮ್ಮ ಆಹಾರ ಪದ್ಧತಿಗಳಿಂದ. ಸೊ ಐ ಸಪೋರ್ಟ್ ಏನ್ ಮಾಡುತ್ತೆ, ನಿಮ್ಮ ಕಣ್ಣಿನ ಪವರ್ ಅನ್ನು ಜಾಸ್ತಿ ಮಾಡುತ್ತೆ, ಈ ನರಗಳನ್ನು ಗಟ್ಟಿ ಮಾಡುತ್ತೆ. ಅದ್ರ ಜೊತೆ ಈ ಪೊರೆ ಏನು ಪ್ರಾಬ್ಲಮ್ ಇದನ್ನೆಲ್ಲ ತೆಗೆಯುತ್ತೆ. ಓಕೆ, ನೆಕ್ಸ್ಟ್ ಏನಿದೆ ಅಂದ್ರೆ ಕರ್ಕ್ಯುಮಿನ್ ಪ್ಲಸ್. ಇದು ಅರಿಶಿಣದಿಂದ ಮಾಡಿರುವಂತಹ ಪ್ರಾಡಕ್ಟ್. ಇದು ನಿಮ್ಮ ಕ್ಯಾನ್ಸರ್ ಕಾರಕ ಏನ್ ಪ್ರಾಡಕ್ಟ್ ಇದೆ ನಿಮ್ಮ ಬಾಡಿಯಲ್ಲಿ, ಇದನ್ನು ಹೊರಗಾಕ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ರೈಟ್. ಕ್ಯಾನ್ಸರ್ ಕಣಗಳನ್ನು ಹೊಡೆದು ನಿಮ್ಮ ಬಾಡಿಯಿಂದ ಹೊರಗಾಗುತ್ತೆ, ಕೊಂದು ಹೊರಗಾಗುತ್ತೆ ಅಂತ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಕರ್ಕ್ಯುಮಿನ್ ಪ್ಲಸ್, ರೈಟ್. ಸೊ ಅದು ಬಿಟ್ರೆ ಲೇಡೀಸ್ಗೋಸ್ಕರ ನೀವು ನೋಡ್ಬೋದು, ನಮ್ಮ ದೇಶದಲ್ಲಿ ಲೇಡೀಸ್ ಕೂಡ ಇದ್ದಾರೆ, ರೈಟ್. ಸೊ ಲೇಡೀಸ್ಗೆ ಈಗ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಿದೆ. ಈಗ ಔಟ್ ಆಫ್ 10 ಒಂದು ಲೇಡಿಗೆ ಯಾವ್ದಾದೊಂದು ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇದೆ. ಯಾಕಂದ್ರೆ ಇವತ್ತು ಅಷ್ಟು ನೆಗ್ಲೆಕ್ಷನ್ ಆಗ್ತಾ ಉಂಟು ಅವರ ಹೆಲ್ತ್ ಅಲ್ಲಿ. ಸೊ ಇವತ್ತು ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಮನೇಲಿ ಯಾರೆಲ್ಲ ಲೇಡೀಸ್ ಇದ್ದಾರೆ ಅವರ ಹೆಲ್ತ್ ನಾವು ಕಾಪಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರವೇ ನಮ್ಮತ್ತೊಂದು ಅದ್ಭುತವಾದ ಪ್ರಾಡಕ್ಟ್ ಯಾವ್ದಿದೆ ಅಂದ್ರೆ ಶತಾವರಿ ಮ್ಯಾಕ್ಸ್. ಇದು ತುಂಬಾ ವರ್ಷಗಳಿಂದ ನಮ್ಮ ಪೂರ್ವಜರು ಶತಾವರಿಯ ಬೇರನ್ನು ಕೊಡ್ತಾ ಇದ್ರು ನಮ್ಮ ಹೆಣ್ಮಕ್ಳಿಗೆ. ಯಾಕಂದ್ರೆ ಹೊಟ್ಟೆ ನೋವಿಗೆ, ಅವ್ರ ತಿಂಗಳಿಗೆ ಏನು ಪ್ರಾಬ್ಲಮ್ ಬರುತ್ತೆ, ತಿಂಗಳು ಏನು ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ನೋವು ಕಡಿಮೆ ಆಗ್ಬೇಕು ಅಂತ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆ ನೋವು ಕಡಿಮೆಯಲ್ಲಿ ಅದು ಪ್ರೊಸೆಸ್ ಆಗ್ಬೇಕಂತ ಶತಾವರಿ ಬೇರು ಗುದ್ದಿ ಕೊಡ್ತಾ ಇದ್ರು. ಆದ್ರೆ ಈಗಿನ ಜನತೆಗೆ ಅದು ಗೊತ್ತಿಲ್ಲ. ಸೊ ವೆಸ್ಟೀಜ್ ಶತಾವರಿ ಮ್ಯಾಕ್ಸ್ ಅನ್ನು ರಿಲೀಸ್ ಮಾಡಿದೆ. ತುಂಬಾ ಸೂಪರ್ ಪ್ರಾಡಕ್ಟ್, ಅಮೇಸಿಂಗ್ ಪ್ರಾಡಕ್ಟ್, ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಅದ್ರ ಜೊತೆ ಫಾಲಿಕ್ ಅಂಡ್ ಅಯನ್ ಪ್ಲಸ್. ಯಾಕಂದ್ರೆ ಅವ್ರ ಬಾಡಿಯಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಅಯನ್ ಕಂಟೆಂಟ್ ಅನ್ನು, ಕಬ್ಬಿಣ ಅಂಶ ಜಾಸ್ತಿ ಮಾಡ್ಲಿಕ್ಕೆ ಫಾಲಿಕ್, ಅದ್ರ ಸ್ಪಿರುಲಿನಾ ತಗೊಳ್ಬಹುದು, ಅದರಲ್ಲಿ ಒಳ್ಳೆ ಕಬ್ಬಿಣ ಅಂಶ ಇದೆ, ರೈಟ್. ಕ್ರಾನ್ಬೆರಿ, ಇದೆಲ್ಲ ಯಾರಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅವರಿಗೆ ಇದು ಒಂದು ತುಂಬಾ ಒಳ್ಳೆ ಪ್ರಾಡಕ್ಟ್. ಅದ್ರ ಜೊತೆ ಹೇರ್, ನೇಲ್ ಅಂಡ್ ಸ್ಕಿನ್, ನಿಮ್ಮ ತಲೆ ಕೂದಲು ಉದುರೋದಕ್ಕೆ, ನಿಮ್ಮ ನೇಲ್ಸ್, ನಿಮ್ಮ ಉಗುರುಗಳಿಗೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ, ಮತ್ತೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಇದ್ರೆ, ಈ ಹೇರ್, ನೇಲ್, ಸ್ಕಿನ್ ಒಂದು ಅದ್ಭುತವಾದ ಪ್ರಾಡಕ್ಟ್. ಅದರ ಜೊತೆ ರೀಸೆಂಟ್ ಆಗಿ ಕೆಲವು ತಿಂಗಳ ಹಿಂದೆ ಯು ಕಂಟ್ರೋಲ್ ಅಂತ ಒಂದು ಅದ್ಭುತ ಪ್ರಾಡಕ್ಟ್ ರಿಲೀಸ್ ಮಾಡಿದೆ. ಈ ಪ್ರಾಡಕ್ಟ್ ಯಾವುದು,
ತುಂಬಾ ಜನರಿಗೆ ರಾತ್ರಿ ತುಂಬಾ ಮೂತ್ರ ಬರುತ್ತೆ, ತುಂಬಾ ಹೇಳ್ತಾ ಇರ್ತಾರೆ ಮೂತ್ರ ಹೇಳ್ತಾರೆ ರಾತ್ರಿ ನಿದ್ದೆ ಬರಲ್ಲಪ್ಪ ಮೂತ್ರ ಬರ್ತಾ ಇರುತ್ತೆ ಅಂತ. ಇದು ಎಸ್ಪೆಷಲಿ ಯಾರಿಗೆ ಆಗುತ್ತೆ ಅಂದ್ರೆ 60 ವರ್ಷದ ಮೇಲಿನ ಜನರಿಗೆ ಆಗುತ್ತೆ, ರೈಟ್, ವೃದ್ಧರಿಗೆ ಆಗುತ್ತೆ. ಸೊ ಅವರಿಗೋಸ್ಕರವೇ ಬಂದಂತ ಪಾಯಿಂಟ್ ಇದು ಯು ಕಂಟ್ರೋಲ್ ಅಂತ. ಸೊ ರಾತ್ರಿ ಅವ್ರಿಗೆ ಮೂತ್ರ ಕಡಿಮೆ ಹೋಗುವ ಹಾಗೆ ನೋಡ್ಕೊಳ್ಳುತ್ತೆ ಈ ಯು ಕಂಟ್ರೋಲ್, ರೈಟ್. ಸೊ ಮುಂದುವರಿತಾ ನೆಕ್ಸ್ಟ್ ಪಾರ್ಟ್ ಯಾವುದೇ ನಮ್ಮದು ಜಾಯಿಂಟ್ಸ್ ಅಂಡ್ ಬೋನ್ಸ್ ಹೆಲ್ತ್. ಸೊ ಜಾಯಿಂಟ್ಸ್ ಅಂಡ್ ಬೋನ್ಸ್ ಅಂತ ಹೇಳ್ಬೇಕಾದ್ರೆ ನಮ್ಮೆಲ್ಲರೂ ಬಾಡಿಯಲ್ಲಿ ಒಂದು ದ್ರವ ಇದೆ, ನಮ್ಮೆಲ್ಲರೂ ಗಂಟುಗಳಲ್ಲಿ ಒಂದು ದ್ರವ ಇದೆ. ಆದ್ರೆ ಏಜ್ ಆಗ್ತಾ ಏನಾಗ್ತಾ ಇದೆ ಅಂದ್ರೆ ಈ ದ್ರವ ಡ್ರೈ ಆಗ್ತಾ ಬರ್ತಾ ಇದೆ. ಸೊ ನಮ್ಮಲ್ಲಿರೋ ಪ್ರಾಡಕ್ಟ್ ಯಾವುದು, ಗ್ಲೂಕೋಸಮೈನ್, ಈ ದ್ರವನು ಇನ್ನೊಮ್ಮೆ ಉತ್ಪತ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನೋಡ್ತಿರ್ಬೋದು ನಿಮ್ಮ ಮನೆಯಲ್ಲಿ ಏಜ್ ಆದವರಿಗೆ ಕೈಕಲ್ ನೋವು ತುಂಬಾ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇವ್ರಿಗೆ ಗ್ಲೂಕೋಸಮೈನ್ ಕೊಟ್ರೆ ಈ ಎಣ್ಣೆ ಏನಿದೆ, ನಿಮ್ಮ ಗಂಟುಗಳಲ್ಲಿ ಎಣ್ಣೆ ಇದೆ, ಈ ಎಣ್ಣೆಗಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆ ಕ್ಯಾಲ್ಸಿಯಂ ಎಲ್ರಿಗೂ ಗೊತ್ತಿದೆ, ಬೋನ್ಗಳು ಗಟ್ಟಿ ಇರ್ಬೇಕಾದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು. ನಮ್ಮ ರಕ್ತದಲ್ಲಿ ನಮ್ಮ ಹಾರ್ಟಿಗೆ ಕ್ಯಾಲ್ಸಿಯಂ ಬೇಕೇ ಬೇಕು. ಸೊ ಈ ಕ್ಯಾಲ್ಸಿಯಂ ತಗೊಂಡು ನಿಮ್ಗೆ ತುಂಬಾ ಒಳ್ಳೇದು, ರೈಟ್. ಅದ್ರ ಜೊತೆ ಮುಂದುವರಿತಾ ನಮ್ಮ ಹತ್ರ ನೆಕ್ಸ್ಟ್ ಬರುವಂತ ಕ್ಯಾಟಗರಿ, ಇದಕ್ಕೆ ನಾವು ಆಯುಸಾಂತೆ ಅಂತ ಹೇಳ್ತೇವೆ. ಸೊ ಇದು ಕಂಪ್ಲೀಟ್ ಆಯುರ್ವೇದಿಕ್. ಈಗ ಮುಂಚಿನ ಪ್ರಾಡಕ್ಟ್ಸ್ ಆಯುರ್ವೇದಿಕ್ ಇದ್ದದ್ದು, ಆದ್ರೆ ಇದು 100% ಆಯುರ್ವೇದಿಕ್. ಸೊ ಇದರಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಬರುತ್ತೆ, ಇದರಲ್ಲಿ ತುಂಬಾ ಪ್ರಾಡಕ್ಟ್ ಬರುತ್ತೆ. ರೆಸ್ಪೋಕೇರ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಅದ್ಭುತವಾದ ಪ್ರಾಡಕ್ಟ್. ಯಾರಿಗೆಲ್ಲ ಸೈನಸ್ ಪ್ರಾಬ್ಲಮ್ ಇದೆ, ಬೆಳಿಗ್ಗೆ ಎದ್ದು ತುಂಬಾ ಸೀನ್ತಾರೆ, ತಲೆನೋವು ಹೇಳ್ತಾರೆ, ಇಲ್ಲಿ ತುಂಬಾ ನೋವಾಗುತ್ತೆ ಅಂತ ಹೇಳ್ತಾರೆ, ಮೂಗಿನಲ್ಲಿ ನೋವಾಗ್ತದೆ ಅಂತ ಹೇಳ್ತಾರೆ, ಅವರಿಗೆಲ್ಲ ರೆಸ್ಪೋಕೇರ್ ರಾಮಬಾಣ. ಅಸ್ತಮ, ನೆಗಡಿ, ಶೀತ, ಇವರಿಗೆಲ್ಲ ರೆಸ್ಪೋಕೇರ್ ರಾಮಬಾಣ. ಅದರ ಜೊತೆ ಟಾಕ್ಸ್ ಕ್ಲೀನ್, ಬಾಡಿಲಿರೋ ಬೇಡದಂಶ ಹೊರಗೆ ತೆಗಲಿಕ್ಕೆ ಟಾಕ್ಸಿನ್ ಇದೆ. ಹಾರ್ಟ್ ಪ್ರಾಬ್ಲಮ್ಸ್ಗೆ ಪ್ರೋಕಾರ್ಡ್ ಇದೆ. ನಿಮ್ಮ ರೋಗ ಶಕ್ತಿ ಕಡಿಮೆ ಇದ್ರೆ ವೈಟಲ್ ಕಾಂಪ್ಲೆಕ್ಸ್ ಇದೆ. ಅದ್ರ ಜೊತೆ ಶುಗರಿಗೆ ಗ್ಲೂಕೋ ಹೆಲ್ತ್ ಇದೆ. ಸೊ ಇಂತ ಅದ್ಭುತವಾದ ಪ್ರಾಡಕ್ಟ್ಸ್ ಈ ಆಯುಷ್ ಅಂತ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಫ್ರೆಂಡ್ಸ್, ನಾನು ನಿಮ್ಗೆ ಒಂದು ಹೇಳೋದಂದು ಸತ್ಯ, ಇದರಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಮತ್ತೆ ರಿಸಲ್ಟ್ಸ್ ನಿಮ್ಗೆ ಬೇರೆ ಯಾವುದೇ ಪ್ರಾಡಕ್ಟ್ ಸಿಗಲ್ಲ. ನಂಗೂ ಶಾಕ್ ಆಗಿದೆ ನೋಡಿ, ನಾನು ಬರುವಾಗ ನಂಗೂ ಡೌಟ್ಸ್ ಇತ್ತು, ಆದ್ರೆ ಯಾವಾಗ ನಾನು ಇದರ ರಿಸಲ್ಟ್ಸ್ ನೋಡ್ದೆ ಅಲ್ವಾ, ನಂಗೂ ಶಾಕ್ ಆಯ್ತು. ದಟ್ ಇಷ್ಟು ಒಳ್ಳೆ ರಿಸಲ್ಟ್ಸ್, ಯಾವುದೇ ಮದ್ದು ಕೆಮಿಕಲ್ ಯೂಸ್ ಮಾಡದೆ ಮಾಡಬಹುದಾ? ಯಾಕಂದ್ರೆ ನಾನ್ ನಿಮ್ಗೆ ಈಗ ತನಕ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಹೇಳಿದೆ, ಎಲ್ಲದು ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ, ಯಾವುದೇ ಅಲೋಪತಿ ಮೆಡಿಸಿನ್ಸ್ ಯೂಸ್ ಮಾಡದೆ ಮಾಡಿರುವಂತ ಪ್ರಾಡಕ್ಟ್ಸ್. ಇದ್ರಲ್ಲಿ ಇಷ್ಟು ಶಕ್ತಿ ಇರ್ಬೇಕಾದ್ರೆ ಇಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಕಂಪನಿ ಯಾವ ಪಥದಲ್ಲಿ ನಡೀತಾ ಇದೆ ಅಂತ, ರೈಟ್. ಮುಂದುವರಿತಾ ನಮ್ಮ ಹತ್ರ ಅದು ಬಿಟ್ರೆ ಆರೋಗ್ಯಕ್ಕೆ ಬೇಕಾದ ಪೂರಕ ಆಹಾರ ಬಿಟ್ರೆ ದಿನ ಬಳಕೆಗೆ ಬೇಕಾಗುವಂತ ಪ್ರಾಡಕ್ಟ್ಸ್ ಇದೆ. ಈಗ ನೀವು ನೋಡ್ಬೋದು, ಜ್ಯೂಸ್ ಪೌಡರ್, ಟೀ ಇರ್ಬೋದು, ಕಾಫಿ ಇರ್ಬೋದು, ಪ್ರೋಟೀನ್ ಪೌಡರ್, ಇದು ಮಕ್ಕಳಿಗೆ ತುಂಬಾ ಒಳ್ಳೇದು. ಈಗಿನ ಟೈಮಲ್ಲಿ ತುಂಬಾ ಜನಕ್ಕೆ ಬೂಸ್ಟ್ ಹಾರ್ಲಿಕ್ಸ್ ಕೊಡ್ತಾರೆ. ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ಅದರಲ್ಲಿ ತುಂಬಾ ಶುಗರ್ ಇದೆ, ಮಕ್ಕಳಿಗೆ ಸರಿಯಾದ ಬೆಳವಣಿಗೆ ಆಗ್ತಾ ಇಲ್ಲ. ಅದು ನಮ್ಮ ಇನ್ವಿಗೋ ಅಲ್ಲಿ ತುಂಬಾ ಬೇರೆ ಬೇರೆ ತರದ್ದು ಅಂಶಗಳಿವೆ, ನಮ್ಮ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ನಮ್ಮ ಹತ್ರ ಬ್ರೇಕ್ಫಾಸ್ಟ್ ಸೀರಿಯಲ್ ಇದೆ, ಚಾಕ್ಲೇಟ್ಸ್ ಇದೆ, ಮತ್ತೆ ನಮ್ಮ ಮೈನ್ ಪ್ರಾಡಕ್ಟ್ ನಮ್ಮ ಎಣ್ಣೆ, ರೈಸ್ ಬ್ರಾನ್ ಆಯಿಲ್, ಅಕ್ಕಿಯ ತೌಡಿನ ಮಾಡಿರೋ ಎಣ್ಣೆ. ಇದು ಎಷ್ಟು ಒಳ್ಳೆಯದೆ ಅಂದ್ರೆ ನಿಮ್ಮ ಸನ್ಫ್ಲವರ್ ಪಾಮ್ ಆಯಿಲ್ ಗಿಂತ 100 ಪಟ್ಟು ಒಳ್ಳೆಯದೆ, ಕಡಿಮೆ ಯೂಸ್ ಆಗುತ್ತೆ, ಮತ್ತೆ ನಿಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಕೊಬ್ಬಿನಾಂಶ ಝೀರೋ ಕೆಮಿಕಲ್ಸ್, ನಿಮ್ಗೆ ತುಂಬಾ ಜಾಸ್ತಿ ದಿನ ಬರುತ್ತೆ, ಮತ್ತೆ ನಿಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು, ರೈಟ್. ಸೊ ಮುಂದುವರಿತಾ ಪರ್ಸನ್ ಕೇರ್ ಅಲ್ಲೂ ಇದೆ ಬೇರೆ ಬೇರೆ ಕ್ರೀಮ್ಸ್. ಈಗ ಹೇರ್ ಕೇರ್ ನೀವು ನೋಡ್ಬೋದು, ಕೂದಲಿಗೆ ಬೇಕಾಗಿರುವಂತ ಶಾಂಪೂ, ಕಂಡೀಷನರ್, ಸ್ಪಾ, ಹೇರ್ ಆಯಿಲ್ ಎಲ್ಲ ಇದೆ. ಫೇಸ್ಗೆ ಬೇಕಾಗಿರುವಂತ ಕ್ರೀಮ್ಸ್, ಫೇಸ್ ವಾಶ್ ಇದೆಲ್ಲೂ ಇದೆ. ಬಾಡಿಗೆ ಬೇಕಾಗಿರುವಂತ ಬಾಡಿ ವಾಶ್, ಬಾಡಿ ಕ್ರೀಮ್ಸ್, ನೋವಿಗಿರುವಂತ ವೆಸ್ಟ್ ಕೇರ್, ಹ್ಯಾಂಡ್ ವಾಶ್, ಸೋಪ್ಸ್, ಪರ್ಫ್ಯೂಮ್ಸ್ ಇದು ಇದೆ ನಮ್ಮ ಹತ್ರ. ಮತ್ತೆ ಹಲ್ಲಿಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಗಳು ನೀವು ನೋಡಬಹುದು. ಪೇಸ್ಟ್, ಇದು ಕೈ ಬೇವಿಂದ ಮಾಡಿರುವಂತಹ ಪೇಸ್ಟ್, ಅದ್ಭುತವಾದ ಪ್ರಾಡಕ್ಟ್ ಮೈ ಫ್ರೆಂಡ್ಸ್. ನಂಗೆ ಮುಂಚೆ ಹಲ್ಲಲ್ಲಿ ರಕ್ತ ಬರ್ತಾ ಇತ್ತು, ಹಲ್ಲು ನೋವಿತ್ತು, ತುಂಬಾ ಜನಕ್ಕೆ ಹಲ್ಲು ನೋವಿದ್ದವರಿಗೆ ತುಂಬಾ ಅದ್ಭುತವಾದ ರಿಸಲ್ಟ್ ಕೊಟ್ಟ ಪೇಸ್ಟ್ ಇದು ಅಶೋರ್ ಡೆಂಟ್ ಅಶೋರ್. ಅದ್ರ ಜೊತೆ ಅಣಬೆಯಲ್ಲಿ ಮಾಡಿರುವಂತಹ ಪೇಸ್ಟ್, ಇದು ಡೆಂಟ್ ಅಶೋರ್ ಗ್ಯಾನೋ ಪೇಸ್ಟ್ ಅಂತ ಹೇಳ್ತಾರೆ, ತುಂಬಾ ಅದ್ಭುತವಾದಂತಹ ಪ್ರಾಡಕ್ಟ್. ಅದ್ರ ಜೊತೆ ಬಿಳಿ ಆಗ್ಲಿಕ್ಕೋಸ್ಕರ ವೈಟ್ನಿಂಗ್ ಟೂತ್ ಬ್ರಷ್, ಮೌತ್ ವಾಶ್, ಇಂಥ ಪ್ರಾಡಕ್ಟ್ಸ್ ಗಳು ಇವೆ ನಮ್ಮ ಜೊತೆ. ಮುಂದುವರಿತಾ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್, ಓಕೆ ಸರ್ ಎಲ್ಲ ಇದೆ, ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಕೂಡ ಇದೆಯಾ? ಎಸ್ ಸರ್, ಅದು ಇದೆ. ನೆಲ ಒರೆಸೋದಿರ್ಬೋದು, ನೀವು ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು, ಸೋಪ್ ಬಿಟ್ಟು ಡಿಟರ್ಜೆಂಟ್ ಪೌಡರ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಮತ್ತೆ ಗ್ಲಾಸ್ ಕ್ಲೀನ್ ಮಾಡುವಂತ ಪ್ರಾಡಕ್ಟ್ಸ್ ಇರ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಇವೆ. ಎಸ್, ಇದರ ವಿಶೇಷತೆ ಏನಂದ್ರೆ ಈ ಪ್ರಾಡಕ್ಟ್ಸ್ ಗಳು ನಿಮ್ಗೆ 10 ದಿನದಲ್ಲಿ ಖಾಲಿ ಆಗಲ್ಲ. ಇದು ಎಷ್ಟು ಕಾನ್ಸಂಟ್ರೇಟ್ ಪ್ರಾಡಕ್ಟ್ಸ್ ಅಂದ್ರೆ ನೀವು ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು, ನಿಮ್ಗೆ ಅಟ್ಲೀಸ್ಟ್ 1-1.5 ತಿಂಗಳು ಈ ಪ್ರಾಡಕ್ಟ್ಸ್ ಡೆಫಿನೆಟ್ ಆಗಿ ಬರುತ್ತೆ. ನಿಮ್ಮ ಮಾರ್ಕೆಟ್ ಪ್ರಾಡಕ್ಟ್ಸ್ ಗಿಂತ ಒಳ್ಳೆ ಕ್ವಾಲಿಟಿ, ಕಡಿಮೆ ಕೆಮಿಕಲ್ಸ್, ಮತ್ತೆ ಒಳ್ಳೆ ಕ್ವಾಂಟಿಟಿ ಜೊತೆನೂ ಬರುತ್ತೆ. ಮುಂದುವರಿತಾ ನೆಕ್ಸ್ಟ್ ವುಮೆನ್ಸ್ ಗೆ ಬೇಕಾಗಿರುವಂತ ಸಪ್ಲಿಮೆಂಟ್ಸ್, ಪೂರಕ ಆಹಾರ ಹೇಗಿತ್ತು ಅದರ ಜೊತೆ ನಮ್ಮ ಹತ್ರ ಬ್ಯೂ ಗಾರ್ಡನ್ ಕೂಡ ಇದೆ.
ಅವರಿಗೆ ಡೈಲಿ ಬೇಕಾಗಿರುವಂತ ಸ್ಯಾನಿಟರಿ ಪ್ಯಾಡ್ಸ್ ಏನಿದೆ ನಮ್ಮ ಜೊತೆ ಇದೆ. ಮಾರ್ಕೆಟ್ಗೆ ಹೋಲಿಸಿದ್ರೆ ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡಿರುವಂತ ಸ್ಯಾನಿಟರಿ ಪ್ಯಾಡ್ಸ್ಗೂ ನಮ್ಮದಲ್ಲಿ ಕಾಟನ್ ಇಂದ ಮಾಡಿದೆ. ತುಂಬಾ ಒಳ್ಳೆ ರಿವ್ಯೂ ಸಿಕ್ಕಿದೆ ಮೈ ಫ್ರೆಂಡ್ಸ್. ತುಂಬಾ ಕಡಿಮೆ ಖರ್ಚಲ್ಲಿ ಆಗ್ತಾ ಇದೆ. ಅದರಲ್ಲಿ ತುಂಬಾ ಅನ್ಕಂಫರ್ಟೇಬಲ್ ಕಡಿಮೆ ಆಗುತ್ತೆ, ರ್ಯಾಶಸ್ ಕಡಿಮೆ ಆಗುತ್ತೆ, ಅವ್ರಿಗೆ ಕಂಫರ್ಟೇಬಲ್ ಜಾಸ್ತಿ ಆಗುತ್ತೆ. ರೈಟ್, ಮುಂದುವರಿತಾ ನಮ್ಮ ಹತ್ರ ಕ್ರೀಮ್ಸ್ ಕೂಡ ಇವೆ. ಅಶ್ಯೂರ್ ನ್ಯಾಚುರಲ್ ಅಂತ ಸಲ್ಫೇಟ್ ಇಲ್ಲದೆ ಪೀಟಾ ಸರ್ಟಿಫೈಡ್ ಆಗಿರುವಂತ ಪ್ರಾಡಕ್ಟ್ಸ್, ಸೂಪರ್ ಪ್ರಾಡಕ್ಟ್ಸ್ ನಾವು ತುಂಬಾ ಜನರಿಗೆ ಕೊಟ್ಟಿದ್ದೇವೆ. ಅಮೇಜಿಂಗ್ ರಿಸಲ್ಟ್ಸ್ ಬಂದಿದೆ. ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ವೀಗನ್ ಇರುವ ಒಂದೇ ಏಕೈಕ ಪ್ರಾಡಕ್ಟ್ಸ್ ಯಾವ್ದಂದ್ರೆ ಈ ನ್ಯಾಚುರಲ್ ಪ್ರಾಡಕ್ಟ್ಸ್. ಮುಂದುವರಿತಾ ನಮ್ಮ ಹತ್ರ ಮೆನ್ಸ್ ಗೆ ಬೇಕಾಗಿರುವಂತ ಟ್ರೂಮನ್ ಪ್ರಾಡಕ್ಟ್ಸ್ ಕೂಡ ಇದೆ. ಅದರ ಜೊತೆ ವುಮೆನ್ಸ್ ಗೆ ಬೇಕಾಗಿರುವಂತ ಕಾಸ್ಮೆಟಿಕ್ಸ್, ಕಾಂಪ್ಯಾಕ್ಟ್ ಪೌಡರ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ನೇಲ್ ಪಾಲಿಶ್ ಇರ್ಬೋದು, ಇವೆಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಅದ್ರ ಜೊತೆ ಮಿಸ್ಟರ್ ಆಫ್ ಮಿಲಾನ್ ಜೊತೆ ಇನ್ನೊಂದು ಹೊಸ ಕ್ಯಾಟಗರಿ ವೆಲಿನೋ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲೂ ನೇಲ್ ಪಾಲಿಶ್ ಎಲ್ಲ ಬೇರೆ ಬೇರೆ ತರದ್ದು ಬರುತ್ತೆ. ಅದರ ಜೊತೆ ಪ್ರೀಮಿಯಂ ಸ್ಕಿನ್ ಕೇರ್ ಅಲ್ಲಿ ಸ್ಕಿನ್ ಫಾರ್ಮುಲಾ 9 ಬರುತ್ತೆ. ಎಸ್, ಇದು ಸ್ವಲ್ಪ ಪ್ರೀಮಿಯಂ ಇದೆ, ಆದ್ರೆ ಇದ್ರ ರಿಸಲ್ಟ್ಸ್ ಅದ್ಭುತವಾಗಿದೆ ಮೈ ಫ್ರೆಂಡ್ಸ್. ಇದು ತುಂಬಾ ಜಾಸ್ತಿ ಹೊತ್ತಿಗೆ ಬರುತ್ತೆ ಮತ್ತೆ ಇದ್ರ ರಿಸಲ್ಟ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ. ಎಷ್ಟು ಒಳ್ಳೆ ರಿಸಲ್ಟ್ಸ್ ಇದೆ ಅಂದ್ರೆ ತುಂಬಾ ಜನ ಇವತ್ತು ಇಂಡಿಯಾದಲ್ಲಿ ತುಂಬಾ ಜನ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಸ್ಕಿನ್ ಫಾರ್ಮುಲಾ 9 ಹೋಗ್ತಾರೆ, ಯಾಕಂದ್ರೆ ಅದರ ರಿಸಲ್ಟ್ ಅಷ್ಟು ಅದ್ಭುತವಾಗಿದೆ. ಸೊ ಮುಂದುವರಿತಾ ಆರಾಯ್ತು, ಗಾಳಿಗೋಸ್ಕರ ಏರ್ ಪ್ಯೂರಿಫೈಯರ್ ಇದೆ. ಇದೇನ್ ಮಾಡ್ತೀವಿ, ನಿಮ್ಮ ಗಾಳಿಲಿರೋ ವೈರಸ್ ಅನ್ನು ಕೊಲ್ಲುತ್ತೆ, ಬ್ಯಾಕ್ಟೀರಿಯಾ ತೆಗೆಯುತ್ತೆ, ಕೆಟ್ಟ ಸ್ಮೆಲ್, ಕೆಟ್ಟ ಕೆಮಿಕಲ್ಸ್ ಅನ್ನು ತೆಗೆಯುತ್ತೆ, ಡಸ್ಟ್ ಎಲ್ಲ ತೆಗೆದು ಬಿಸಾಡುತ್ತೆ. ರೈಟ್, ಅದೇ ಹಿಡ್ಕೊಂಡು ನಿಮ್ಗೆ ಪ್ಯೂರ್ ಫ್ರೆಶ್ ಏರ್ ಕೊಡುತ್ತೆ. ಸೊ ಇಲ್ಲ ಅಂತ ಅಲ್ಲ, ಆಲ್ ಅಕ್ರಾಸ್ ಇಂಡಿಯಾ ತುಂಬಾ ಕಡೆ ನಮ್ಮ ಏರ್ ಪ್ಯೂರಿಫೈಯರ್ ಯೂಸ್ ಮಾಡ್ತಿದ್ದಾರೆ. ಕೊರೋನಾ ಟೈಮಲ್ಲಂತೂ ನಮ್ದು ಆಲ್ ಟೈಮ್ ಹೈ ಅಲ್ಲಿತ್ತು, ಯಾಕಂದ್ರೆ ನಮ್ದು ಪ್ಯೂರಿಫೈಯರ್ ಎಕ್ಸ್ಟ್ರಾ ಆಕ್ಸಿಜನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏರ್ ಆಯ್ತು, ಗಾಳಿ ಆಯ್ತು, ಕಾಟಲ್ಲ. ಇನ್ನು ನೀರಿಗೆ ನಮ್ಮ ಹತ್ರ ವಾಟರ್ ಪಿಕ್ಚರ್ ಇದೆ ಮತ್ತು ವಾಟರ್ ಪ್ಯೂರಿಫೈಯರ್ ಇದೆ. ಸೊ ತುಂಬಾ ಒಳ್ಳೆ ಪ್ರಾಡಕ್ಟ್ಸ್, ತುಂಬಾ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್. ಮಾರ್ಕೆಟ್ಗೆ ಹೋಲಿಸಿದ್ರೆ ನಮ್ಮದ್ರಲ್ಲಿ ಬೇರೆ ಬೇರೆ ಅಂಶಗಳಿದೆ, ಬೇರೆ ಬೇರೆ ಫೆಸಿಲಿಟಿ ಕೂಡ ಇದೆ. ನೆಕ್ಸ್ಟ್ ಅದೇ ವಾಟರ್ ಪ್ಯೂರಿಫೈಯರ್ ನಮ್ಗೆ ಆಲ್ರೆಡಿ ಹೇಳಿದ್ದೇನೆ. ರೈಟ್, ಏರ್ ಪ್ಯೂರಿಫೈಯರ್ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ. ಇದರಲ್ಲಿ COVID-19 ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುವಷ್ಟು ಒಳ್ಳೆ ಅಂಶಗಳಿವೆ. ರೈಟ್, ಸೊ ಮುಂದುವರಿತಾ ನಮ್ಮ ಹತ್ರ ಅಗ್ರಿಕಲ್ಚರ್ ನೋಡಿ, ನಮ್ದೊಂದು ರೈತರ ದೇಶ ಕರೆಕ್ಟ್. ಸೊ ಅಗ್ರಿಕಲ್ಚರ್ಗೆ ಬೇಕಾಗಿರುವಂತ ಸಾವಯವ ಕೃಷಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಗಳಿವೆ. ಇಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಅಂಡ್ ಇದರಲ್ಲಿ ಸಿಗುವಂತ ರಿಸಲ್ಟ್ಸ್ ಉಂಟಲ್ವಾ ಸರ್, ನೀವು ಯಾರು ನಿಮ್ಮನ್ನ ಕರ್ತಾ ಇರೋ ಹತ್ರ ಕೇಳಿ, ಸೂಪರ್ ರಿಸಲ್ಟ್ಸ್. ಈ ತನಕ ನೋಡದೆ ಇರುವಂತ ಅಮೇಜಿಂಗ್ ರಿಸಲ್ಟ್ಸ್, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಬಂದಿದೆ. ರೈಟ್, ಸೊ ಮುಂದುವರಿತಾ ವೆಹಿಕಲ್ಸ್ಗೆ ಬೇಕಾಗಿರುವಂತ ಮ್ಯಾಗ್ಡ್ರೈವ್ ಕೂಡ ಇದೆ ನಮ್ ಜೊತೆ. ಸೊ ಇದೆಲ್ಲ ನಮ್ಮ ಬ್ರ್ಯಾಂಡ್ಸ್ ಕರೆಕ್ಟ್ ಅಲ್ವಾ. ಸೊ ಇದ್ರ ಜೊತೆ ಬೆಸ್ಟ್ ಡೀಲ್ಸ್ ಕೂಡ ಇದೆ. ಸೊ ನಾವು ಬೇರೆ ಬೇರೆ ಕಂಪ್ನಿಗಳ ಜೊತೆ ಟ್ರೈ ಅಪ್ ಮಾಡ್ಕೊಂಡಿದ್ದೇವೆ. ಯಾವ್ದ್ರಲ್ಲಿ ನಮ್ಮ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಇದು ನಿಮ್ಗೆ ಬೆಸ್ಟ್ ಡೀಲ್ ಸಿಗುತ್ತೆ. ಇದು ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು ಕರ್ನಾಟಕದಲ್ಲಿ. ಅದು ಬಿಟ್ರೆ ಈಗ ಆರೋಗ್ಯ ಆಯ್ತು, ಈಗ ಐಶ್ವರ್ಯದ ಕಡೆ ಬರೋಣ. ಸೊ ನಾವು ಹೇಗೆ ವೆಲ್ತ್ ಥ್ರೂ ವೆಲ್ನೆಸ್ ಅಂದ್ರೆ ಆರೋಗ್ಯದಿಂದ ಐಶ್ವರ್ಯ ಹೇಗೆ ಮಾಡೋದು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಇನ್ ಜಸ್ಟ್ 10 minutes ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸರ್ ನೀವು ಹೇಳ್ಬೋದು, ಸರ್ ನಾನು ಯಾಕೆ ಇಲ್ಲಿ ತಗೊಳ್ಬೇಕು, ಶಾಪಲ್ಲಿ ತಗೊಳ್ಬೋದಲ್ಲ, ನಾನು ಯಾಕೆ ವೆಸ್ಟಿನ್ ತಗೊಳ್ಬೇಕು? ಈಗ ನೋಡಿ, ನೀವು ಶಾಪಲ್ಲಿ 4000 rupees ಇದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ, ಎಕ್ಸಾಂಪಲ್ ಉದಾಹರಣೆಗೆ ನೀವು 400 ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ, ನಿಮ್ಗೆ ಯಾವುದೇ ಡಿಸ್ಕೌಂಟ್ ಸಿಗಲ್ಲ, ಯಾವುದೇ ಸ್ಕೀಮ್ ಸಿಗಲ್ಲ, ಯಾವುದೇ ಕ್ಯಾಶ್ ಬ್ಯಾಕ್ ಸಿಗಲ್ಲ, ಯಾವುದೇ ಸೇವಿಂಗ್ಸ್ ಇಲ್ಲ. ಆದ್ರೆ ಅದೇ ನೀವು ವೆಸ್ಟೀಜಲ್ಲಿ ತಗೊಂಡ್ರೆ ಏನ್ ಸಿಗುತ್ತೆ ನಿಮ್ಗೆ 10-20% ಡಿಸ್ಕೌಂಟ್ ಸಿಗುತ್ತೆ. ನಿಮ್ಗೆ ಆವರೇಜ್ 10% ನಿಮ್ಗೆ ಸ್ಕೀಮ್ ಸಿಗುತ್ತೆ. ಅದ್ರ ಜೊತೆ ನಿಮ್ಗೆ 5-11% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಟೋಟಲ್ ಆಗಿ ನೋಡಿದ್ರೆ ಆಲ್ಮೋಸ್ಟ್ 33% ಸೇವಿಂಗ್ಸ್ ಆಲ್ರೆಡಿ ಆಗುತ್ತೆ. ಅದ್ರ ಮೇಲೆ ನೀವು ನಮ್ಮ ಕಂಪ್ನಿಯಲ್ಲಿ 4 ತಿಂಗಳು ಕಂಟಿನ್ಯೂಸ್ ಪರ್ಚೇಸ್ ಮಾಡಿದ್ರೆ, 4,000 ಪ್ರಾಡಕ್ಟ್ಸ್ 4 ತಿಂಗಳು ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡಿದ್ರೆ, ಸತತವಾಗಿ ಪರ್ಚೇಸ್ ಮಾಡಿದ್ರೆ, 5ನೇ ತಿಂಗಳು ನಿಮ್ಗೆ 3,000 ಪ್ರಾಡಕ್ಟ್ಸ್ ಫ್ರೀ ಸಿಗುತ್ತೆ. ಆಬ್ಸಲ್ಯೂಟ್ಲಿ ಫ್ರೀ ಮೈ ಫ್ರೆಂಡ್ಸ್, ಕರೆಕ್ಟ್ ಅಲ್ವಾ. ಸೊ ಎಷ್ಟು ಪ್ರಾಫಿಟ್ ಆಯ್ತು ನಿಮ್ಗೆ, ತಿಂಗಳ ನಿಮ್ಗೆ 750 rupees ಇದು ಪ್ರಾಫಿಟ್ ಆಯ್ತು. ರೈಟ್, ಸೊ ಇದು ಆಡ್ ಮಾಡಿದ್ರೆ ಏನಾಯ್ತು, ಇದು ಆಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಫಸ್ಟ್ ನಿಮ್ಗೆ 10-20% ಡಿಸ್ಕೌಂಟ್ ಇತ್ತು, 10% ಸ್ಕೀಮ್ ಇತ್ತು, 5-11% ಕ್ಯಾಶ್ ಬ್ಯಾಕ್ ಇತ್ತು. ಈಗ ಇದ್ರ ಜೊತೆ ಕನ್ಸಿಸ್ಟೆನ್ಸಿ ಆಫರ್ ಹಾಕಿದ್ರೆ, ಫ್ರೀ ಪ್ರಾಡಕ್ಟ್ಸ್ ಇದು ಆಫರ್ ಹಾಕಿದ್ರೆ, ಟೋಟಲ್ 50% ಸೇವಿಂಗ್ ಆಗ್ತಾ ಉಂಟು ಮೈ ಫ್ರೆಂಡ್ಸ್. ನೀವೇ ಹೇಳಿ, ಈಗ ಶಾಪ್ ಬೆಟರಾ ವೆಸ್ಟೀಜ್ ಬೆಟರಾ ಮೈ ಫ್ರೆಂಡ್ಸ್? ವೆಸ್ಟೀಜ್ ಕಂಪನಿಯಿಂದ ನಿಮ್ಗೆ ಕಂಪ್ಲೀಟ್ ಆಗಿ 50% ಡಿಸ್ಕೌಂಟ್ ಅಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ. ಅದು ಯಾವುದೇ ಥರ್ಡ್ ಕ್ಲಾಸ್ ಕ್ವಾಲಿಟಿದಲ್ವಾ, ಹೈ ಕ್ವಾಲಿಟಿದು, ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಿಮ್ಗೆ 50% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಮೈ ಫ್ರೆಂಡ್ಸ್. ರೈಟ್, ಮುಂದುವರಿತಾ. ಸೊ ಸರ್ ಓಕೆ, ಅರ್ಥ ಆಯ್ತು ಸರ್. ಐಶ್ವರ್ಯ ಹೇಗೆ ಬರುತ್ತೆ ಸರ್? ನೆಟ್ವರ್ಕ್ ಇಂದ. ಸರ್ ಈ ಇಂಡಸ್ಟ್ರಿ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ.
ಸೊ ನೆಟ್ವರ್ಕ್ ಅಲ್ಲಿ ಏನಿದೆ ಸರ್ ಇದು ನಾವು ಕೇಳಿದ್ದೇವೆ ಸರ್, ಇದೆ ಅಲ್ಲ ಸರ್ ಚೇಂಜ್ ಮಾಡೋದು, ಜಾಯಿನ್ ಮಾಡೋದು, ಇದೆ ಅಲ್ವಾ ಸರ್ ಇದು ನಮ್ಗೆ ಹೊರಗಿನವ್ರು ಹೇಳ್ಕೊಟ್ಟದ್ದು. ಇವತ್ತು ನಮ್ಗೆ ನೆಟ್ವರ್ಕ್ ಅಂದ್ರೆ ಏನಂತ ಯಾರಿಗೂ ಗೊತ್ತಿಲ್ಲ ಸರ್. ನೆಟ್ವರ್ಕ್ ಪವರ್ ಗೊತ್ತಾಗ್ಬೇಕಾದ್ರೆ ಇವತ್ತು ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ರತನ್ ಟಾಟಾ, ರೈಟ್? ರತನ್ ಟಾಟಾ ಎಲ್ರಿಗೂ ಗೊತ್ತಿದೆ, ತುಂಬಾ ಒಳ್ಳೆ ವ್ಯಕ್ತಿ, ದೇಶಕ್ಕೆ ಹೆಲ್ಪ್ ಮಾಡ್ತಾರೆ, ಕಷ್ಟ ಕಾಲದ ಹೆಲ್ಪ್ ಮಾಡ್ತಾರೆ. ಈಗ ಇವ್ರದೊಂದು ಕಂಪನಿ ಇದೆ ಟಾಟಾ ಅಂತ, ಎಷ್ಟೋ ಕಂಪನಿ ಅವ್ರ ಅಂಡರ್ ಇದೆ. ಸ್ಟಾರ್ಬಕ್ಸ್ ಇರ್ಬೋದು, ಮತ್ತೆ ಕ್ರೋಮಾ ಇರ್ಬೋದು, ತುಂಬಾ ಕಂಪನೀಸ್ಗಳು ಟಾಟಾ ಅಂಡರ್ ಅಲ್ಲಿ ಬರುತ್ತೆ, ರೈಟ್? ಲ್ಯಾಂಡ್ ರೋವರ್, ಜಾಗ್ವರ್, ಇದೆಲ್ಲ ಟಾಟಾ ಅಂಡರ್ ಅಲ್ಲಿ ಬರುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ರತನ್ ಟಾಟಾ ಎಲ್ಲ ಕಡೆ ಹೋಗ್ತಾರ? ಇಂಡಿಯಾದಲ್ಲಿ ತುಂಬಾ ಕಡೆ ಟಾಟಾ ಆಫೀಸ್ಗಳಿವೆ, ಎಲ್ಲ ಕಡೆ ಹೋಗ್ತಾರ? ಇಲ್ಲ. ಆದ್ರೆ ಇವ್ರ ಎಂಪ್ಲಾಯೀಸ್ ಇದಾರೆ, ಕರೆಕ್ಟ್ ಅಲ್ವಾ? ಇವ್ರ ಅಂಡರ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೇಶದಾದ್ಯಂತ 1,00,000 ಜನ ಟಾಟಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ದಿನಕ್ಕೆ ನೀವೇ ಹೇಳಿ, ನೀವು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ಬೋದು? 8 ಗಂಟೆ ಕೆಲಸ ಮಾಡ್ಬೋದು, 10 ಗಂಟೆ ಕೆಲಸ ಮಾಡ್ಬೋದು, ಜಾಸ್ತಿ ಅಂದ್ರೆ ಇನ್ನೂ ಜಾಸ್ತಿ 12 ಗಂಟೆ ಕೆಲಸ ಮಾಡ್ಬೋದು. ಆದ್ರೆ ರತನ್ ಟಾಟಾ ದಿನಕ್ಕೆ 8 ಲಕ್ಷ ಗಂಟೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರ ಹತ್ರ 1 ಲಕ್ಷ ಜನ ಕೆಲ್ಸಕ್ ಮಾಡ್ತಾರೆ. ಈ 1 ಲಕ್ಷ ಜನ ದಿನಕ್ಕೆ ಬರೀ 8 ಗಂಟೆ ಕೊಟ್ರು ಸಹ ದಿನಕ್ಕೆ 8 ಲಕ್ಷ ಗಂಟೆದು ಕೆಲಸ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಮೈ ಫ್ರೆಂಡ್ಸ್, ಪವರ್ ಆಫ್ ನೆಟ್ವರ್ಕ್. ಒಬ್ರೇದೇ 10 ಗಂಟೆ, 8 ಗಂಟೆ, ಆದ್ರೆ 1 ಲಕ್ಷ ಜನ ನೆಟ್ವರ್ಕ್ ಇದ್ರೆ 8 ಲಕ್ಷ ಗಂಟೆಗಳ ಕೆಲಸ ಆಗ್ತಿದೆ ಮೈ ಫ್ರೆಂಡ್ಸ್. ದಿಸ್ ಈಸ್ ದ ಪವರ್ ಆಫ್ ನೆಟ್ವರ್ಕ್, ರೈಟ್? ನೀವು ನೋಡ್ತಿರ್ಬೋದು, ನಿಮ್ಮ ಮನೇಲಿ ನೀವು ಲಕ್ಸ್ ಯೂಸ್ ಮಾಡ್ತಿರ್ಬೋದು, ಲೈಫ್ ಬಾಯ್ ಯೂಸ್ ಮಾಡ್ತಿರ್ಬೋದು, ಬೇರೆ ಬೇರೆ ರೀತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರ್ಬೋದು. ಆದ್ರೆ ಈ ಪ್ರಾಡಕ್ಟ್ಸ್ ಇಂದ ಓನರ್ಸ್ಗೆ 1-2 ರೂಪಾಯಿ ಪ್ರಾಫಿಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಆದ್ರೆ ಓವರ್ ಆಲ್ ನೋಡಿದ್ರೆ, ಇಡೀ ದೇಶದಾದ್ಯಂತ ನೆಟ್ವರ್ಕ್ ಜೊತೆ ನೋಡಿದ್ರೆ ಅವ್ರಿಗೆ ಆಗುವ ಪ್ರಾಫಿಟ್ಸ್ ಕೋಟಿ ಗಟ್ಟಲೆಲ್ಲಿದೆ ಮೈ ಫ್ರೆಂಡ್ಸ್, ಕೋಟಿ ಗಟ್ಟಲೆಗಳಿದೆ, ರೈಟ್? ಸೊ ಈಗ ಎಕ್ಸಾಂಪಲ್ ಕೊಡ್ಬೇಕು, ವೆಸ್ಟಿಜ್ ನೆಟ್ವರ್ಕ್ ಹೇಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ದಿನ ಬಳಕೆ ಆಗುವಂತ ಸಾಮಾನುಗಳಿವೆ, ನೀವು ನೋಡ್ತಿರ್ಬೋದು, ಟೂತ್ ಪೇಸ್ಟ್, ಟೂತ್ ಬ್ರಷ್, ಸೋಪ್, ಪೇಸ್ಟ್, ಆಯಿಲ್ ಎಲ್ಲ ಇದೆ. ಸೊ ಇದನ್ನು ನಾವು ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ರೈಟ್? ಈಗ 100 ಜನ ಇದೆ ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ರಿಗೂ ನಾವು ಹೇಳ್ಬಿಟ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ರು 50% ಡಿಸ್ಕೌಂಟ್ ಅಲ್ಲಿ ಪ್ರೊಡಕ್ಟ್ಸ್ ಪರ್ಚೇಸ್ ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ ಎಷ್ಟು ಇಂಪ್ರೂವ್ ಆಯ್ತು ಮೈ ಫ್ರೆಂಡ್ಸ್. ನೀವು ಮನೆಯಲ್ಲೇ ಕುತ್ಕೊಂಡು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವುದೇ ಇನ್ಕಮ್ ಹಾಕದೆ, ಯಾವುದೇ ದುಡ್ಡು ಹಾಕದೆ ಒಂದು ದೊಡ್ಡ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಕೈಯಲ್ಲಿ ಒಂದು ಬಿಸ್ನೆಸ್ ಇದೆ, ನಿಮ್ಮ ಹತ್ರ ಒಂದು ನೆಟ್ವರ್ಕ್ ಇದೆ, ಜಸ್ಟ್ ನಿಮ್ಮ ಹತ್ರ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಆ ಪ್ಲಾಟ್ಫಾರ್ಮ್ ಇವತ್ತು ನಿಮ್ಗೆ ವೆಸ್ಟೇಜ್ ಆಗಿದೆ ಮೈ ಫ್ರೆಂಡ್ಸ್. ಆದ್ರೆ ಈ ಅಪರ್ಚುನಿಟಿ ಇಂಪಾರ್ಟೆನ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು, ರೈಟ್? ಮುಂದುವರಿತಾ ನೋಡಿ, ಈ ನಮ್ ಏನ್ ಬಿಸ್ನೆಸ್ ಇದೆ, ನಮ್ ಏನ್ ಪ್ಲಾನ್ ಇದೆ, ಮಾರ್ಕೆಟಿಂಗ್ ಪ್ಲಾನ್ ಇದೆ, ಇದರಲ್ಲಿ ಯಾವುದೇ ಡಿಮೋಷನ್ ಇಲ್ಲ, ಓನ್ಲಿ ಪ್ರಮೋಷನ್ಸ್, ರೈಟ್? ಸೊ ಇದರಲ್ಲಿ ಯಾವ ತರದ ಇನ್ಕಮ್ ಬರುತ್ತೆ ಸರ್? ಇದರಲ್ಲಿ 10 ತರದ ಇನ್ಕಮ್ ಬರುತ್ತೆ. ಯಾವ್ದೆಲ್ಲ? ಫಸ್ಟ್ ಇನ್ಕಮ್ ಯಾವುದು? ಸೇವಿಂಗ್ಸ್ ಆನ್ ಕನ್ಸಂಪ್ಷನ್. ಅಂದ್ರೆ ನಿಮ್ಗೆ MRP ಅಲ್ಲಿ ಇರುತ್ತೆ, ಎಲ್ಲ ಪ್ರಾಡಕ್ಟ್ MRP ಇರುತ್ತೆ, ಕರೆಕ್ಟ್ ಅಲ್ವಾ? ನಿಮ್ಗೆ MRP ಅಲ್ಲಿ ಸಿಗಲ್ಲ, ನಿಮ್ಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಅದ್ರ ಡಿಫ್ರೆನ್ಸ್ ಉಂಟಲ್ಲ, ಅದು ನಿಮ್ಮ ಸೇವಿಂಗ್ಸ್. ಅದು ನೀವು ಡಿಸ್ಕೌಂಟ್ ಆಗು ತಗೊಳ್ಬಹುದು, ಎಕ್ಸ್ಟ್ರಾ ಇನ್ಕಮ್ ಆಗು ತಗೊಳ್ಬಹುದು. ನೆಕ್ಸ್ಟ್, ಕ್ಯಾಶ್ ಬ್ಯಾಕ್. ಸೊ ಇದರಲ್ಲಿ 4 ಸ್ಟೇಜ್ ಬರುತ್ತೆ: 5%, 8%, 10% ಮತ್ತು 11%. ಹೇಗೆ ನೀವು ಜಾಯ್ನ್ ಆಗುವ 5% ಇರ್ತೀರಾ, ಸೊ ಹೇಗೆ ನೀವು ಪಾಯಿಂಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ನೀವು ನಿಮ್ ಜೊತೆ, ನಿಮ್ಮ ಟೀಮ್ ಜೊತೆ ಹೇಗೆ ನೀವು ಪಾಯಿಂಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? ಸೊ ನಿಮ್ಮ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ನಿಮ್ಮ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಯಾವಾಗ ನೀವು 5 ಅಲ್ಲಿ ಇರ್ತೀರಾ, ಮತ್ತೆ ಇನ್ಕ್ರೀಸ್ ಆಗ್ತಾ 80 ಹೋಗ್ತೀರಾ, 10 ಹೋಗ್ತೀರಾ, 11 ಹೋಗ್ತೀರಾ. ಸೊ ಯಾವಾಗ ನೀವು 11 ರೀಚ್ ಆಗ್ತೀರಾ, ರೈಟ್, ಆಗ ನಿಮಗೆ ಇನ್ನೊಂದು ತರದ ಇನ್ಕಮ್ ಓಪನ್ ಆಗುತ್ತೆ. ಅದಕ್ಕೆ ನಾವು ಬ್ರಾನ್ಸ್ ಡೈರೆಕ್ಟರ್ ಬೋನಸ್ ಅಂತ ಹೇಳ್ತೇವೆ. ಯಾವಾಗ ನೀವು ನಿಮ್ಮ ಟೀಮ್ ಇಂದ ನಿಮ್ಮದು 5,500 ಪಾಯಿಂಟ್ ಆಗಿದೆ ಓವರ್ ಆಲ್ ಆಗಿ ಎಷ್ಟೋ ತಿಂಗಳಲ್ಲಿ, ರೈಟ್? ನೀವು ಡೈರೆಕ್ಟರ್ ಅಂತ, ನಿಮ್ಗೆ ಬ್ರಾನ್ಸ್ ಡೈರೆಕ್ಟರ್ ಅಂತ ಟ್ಯಾಗ್ ಬರುತ್ತೆ. ಯಾವಾಗ ಒಂದು ತಿಂಗಳಲ್ಲಿ ನೀವು 2,000 ಪಾಯಿಂಟ್ ಮಾಡ್ತೀರಾ ನಿಮ್ಮ ಟೀಮ್ ಇಂದ, ರೈಟ್, ಆಗ ನಿಮಗೆ ಕಂಪನಿ ಅವರ ಪ್ರಾಫಿಟ್ ಇಂದ 4% ಕೊಡ್ತದೆ ಮೈ ಫ್ರೆಂಡ್ಸ್, 4%, ರೈಟ್? ಸೊ ನಿಮ್ಮ ಅಂಡರಲ್ಲಿ ಯಾರು 2 ಜನ ಡೈರೆಕ್ಟರ್ ಆದ್ರು, ಸೊ ಆಗ ನಿಮ್ಗೆ ಇನ್ನೊಂದ್ ತರದ ಇನ್ಕಮ್ ಬಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಅಂತ ಹೇಳ್ತೇವೆ. ಯಾವಾಗ ನಿಮ್ಮ ಅಂಡರ್ಲಿ ಒಬ್ರು 2,000 ಮೇಂಟೈನ್ ಮಾಡಿದ್ದಾರೆ, ಆಗ ನಿಮ್ಗೆ ಕಂಪನಿ ಕಡೆಯಿಂದ 14% ಇನ್ಕಮ್ ಅವರ ಪ್ರಾಫಿಟ್ಸ್ ಇಂದ ಬರುತ್ತೆ. ಮುಂದುವರಿತಾ ಅವ್ರ ಟರ್ನ್ ಓವರ್ ಇಂದ ಬರುತ್ತೆ. ಸೊ ಮುಂದುವರಿತಾ, ಈಗ ನಿಮ್ ಟೀಮ್ ಅಲ್ಲಿ ಇದ್ದಾರೆ, 2,000 ಮಾಡಿದ್ರೆ ಅವ್ರ ಟರ್ನ್ ಓವರ್ ಇಂದ 4% ಸಿಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ನೀವು ಸ್ವಲ್ಪ 600 ಪಾಯಿಂಟ್ಸ್ ಜಾಸ್ತಿ ಮಾಡಿದ್ರೆ, ಅಂದ್ರೆ 2,000ಕ್ಕಿಂತ 2,600 ಮಾಡಿದ್ರೆ ನಿಮ್ಗೆ 3% ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಕಂಪನಿ ಟರ್ನ್ ಓವರ್ ಅಲ್ಲಿ 3% ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ, ರೈಟ್? ಸೊ ಹಾಗೆ ನಾನು ಹೇಳಿದೆ, ನಿಮ್ಮ ಅಂಡಲ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಸೊ ಯಾವಾಗ ನೀವು 5625 ಅಂದ್ರೆ 5,625 ಪಾಯಿಂಟ್ಸ್ ಮಾಡ್ತೀರಾ, ಆಗ ನಿಮಗೆ ಕಂಪನಿ ಅವರ ಟರ್ನ್ ಓವರ್ ಇಂದ 15% ಕೊಡ್ತದೆ.
ಸೊ ಇದಕ್ಕೆ ಲೀಡರ್ಶಿಪ್ ಓವರ್ ರೈಡಿಂಗ್ ಬೋನಸ್ ಹೇಳ್ತಾರೆ. ಈ ಕಂಪ್ನಿಲಿ ಯಾವ್ದೆಲ್ಲ ಹೈಯೆಸ್ಟ್ ಇನ್ಕಮ್ ಇದೆ ಅಲ್ವಾ ಮೈ ಫ್ರೆಂಡ್ಸ್, ಎಲ್ಲರದ್ದು LOB ಅಲ್ಲಿ ಬರುತ್ತೆ. LOB ಅಲ್ಲಿ ಹೈಯೆಸ್ಟ್ ಇನ್ಕಮ್ ಬರುತ್ತೆ. LOB ಅಲ್ಲೇ ಹೈಯೆಸ್ಟ್ ಇನ್ಕಮ್ ಬರೋದು. ನೆಕ್ಸ್ಟ್, ಕಂಪನಿಲಿ ಟ್ರಾವೆಲ್ ಫಂಡ್ ಕೂಡ ಇದೆ. ಸರ್, ಟ್ರಾವೆಲ್ ಫಂಡ್ ಬಗ್ಗೆ ಹೇಳ್ಬೇಕಾದ್ರೆ ಕಂಪನಿ ಪ್ರತಿ ವರ್ಷ 2 ಫಾರಿನ್ ಟ್ರಿಪ್ ಮಾಡುತ್ತೆ, ಒಂದು ಏಷ್ಯಾ ಮತ್ತೆ ಔಟ್ಸೈಡ್ ಏಷ್ಯಾ, ರೈಟ್. ಸೊ ಯಾವಾಗೆಲ್ಲ ನಿಮ್ಮ ಹತ್ರ ಟ್ರಾವೆಲ್ ಫಂಡ್ ಇದ್ರೆ, ನಿಮ್ಮ ಅಂಡರಲ್ಲಿ 2 ಡೈರೆಕ್ಟರ್ಸ್ ಇದ್ರೆ, 2 ಜನ 2,000 ಮೇಂಟೈನ್ ಮಾಡ್ತಿದ್ದಾರೆ, 5,500 ಪಾಯಿಂಟ್ ಕ್ರಾಸ್ ಆಗಿದ್ದಾರೆ, ಆಗ ನಿಮ್ಗೆ ಟ್ರಾವೆಲ್ ಫಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಾವೆಲ್ ಫಂಡ್ ಏನ್ ಮಾಡ್ಬೋದು, ಈ ಟ್ರಿಪ್ಗೆ ನೀವು ಅಪ್ಲೈ ಮಾಡ್ಬೋದು, ಮತ್ತೆ ಕಂಪನಿ ನಿಮ್ಮ ಟ್ರಾವೆಲ್ ಫಂಡ್ ಇಂದ ನಿಮ್ಮ ಎಕ್ಸ್ಪೆನ್ಸಸ್ ಅನ್ನು ಕಟ್ ಮಾಡುತ್ತೆ. ನೀವು ಯಾವುದೇ ರೀತಿ ಇನ್ಕಮ್ ಕೊಡ್ಬೇಕಂತಿಲ್ಲ, ಪೇಮೆಂಟ್ ಮಾಡ್ಬೇಕಂತಿಲ್ಲ. ಟ್ರಾವೆಲ್ ಫಂಡ್ ಅಲ್ಲೇ ನೀವು ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಿ ಬರ್ಬೋದು. ಮುಂದುವರಿತಾ, ಸೊ ಟ್ರಾವೆಲ್ ಫಂಡ್ ಮುಖಾಂತರ ಕಂಪನಿ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ ನೋಡ್ಬೋದು. ಸ್ಕಾಟ್ಲ್ಯಾಂಡ್, ಲಂಡನ್, ಹಾಂಗ್ಕಾಂಗ್, ದುಬೈ, ಆಮ್ಸ್ಟರ್ಡ್ಯಾಮ್, ಮಲೇಷ್ಯಾ, ಹಾಗೆ ಬೀಜಿಂಗ್, ರಷ್ಯಾ, ತುಂಬಾ ಕಂಟ್ರೀಸ್ ಗಳಿಗೆ ಹೋಗಿ ಈಗ ತನಕ 30ಕ್ಕಿಂತ ಜಾಸ್ತಿ ದೇಶಗಳಿಗೆ ಹೋಗಿದೆ. ಆದ್ರೆ ಈಗ ಕೊರೋನಾದಿಂದ ಸ್ವಲ್ಪ ಆಚೀಚಾಗಿದೆ, ಅದು ನಿಮ್ಗೂ ಗೊತ್ತಿದೆ. ಫಾರಿನ್ ಟ್ರಿಪ್ ಈಗ ಸಾಧ್ಯವಿಲ್ಲ. ಆದ್ರೆ ಯಾವಾಗ ಈ ರೆಸ್ಟ್ರಿಕ್ಷನ್ ಅಲ್ಲಿ ಹೋಗುತ್ತೆ, ಮತ್ತೆ ಫಾರಿನ್ ಟ್ರಿಪ್ ಜೊತೆ ವೆಸ್ಟೇಜ್ ಹಿಂಗ್ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಬರೋದು ಕಾರ್ ಫಂಡ್. ಯಾವಾಗ ನಿಮ್ಮ ಅಂಡರ್ ಅಲ್ಲಿ 3 ಜನ 5,500 ಜಾಸ್ತಿ ಪಾಯಿಂಟ್ಸ್ ಮಾಡಿದ್ದಾರೆ, ಮತ್ತೆ ತಿಂಗಳು 2,000 ಪಾಯಿಂಟ್ ಮೇಂಟೈನ್ ಮಾಡ್ತಿದ್ದಾರೆ, ಆಗ ನಿಮ್ಗೆ ವೆಸ್ಟೀಜ್ ಕಾರ್ ಫಂಡ್ ಅಂತ ಬರುತ್ತೆ. ಈ ಕಾರ್ ಫಂಡ್ ಮುಖಾಂತರ ನಿಮ್ಮ ಕಾರನ್ನು ನೀವು ತಗೊಳ್ಬಹುದು, ರೈಟ್. ಹಾಗೆ ನೀವು ಯಾವಾಗ ನಿಮ್ಮ ಅಂಡರಲ್ಲಿ 6 ಜನಕ್ಕಿಂತ ಜಾಸ್ತಿ, ಎಷ್ಟೋ ಜನ ಇದ್ದಾರೆ ವೆಸ್ಟೀಜ್ ಅಲ್ಲಿ, 6,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಯಾರು ಇದ್ರ ಮುಖಾಂತರ ಕಾರನ್ನು ತಗೊಂಡಿದ್ದಾರೆ. ನಾರ್ಮಲ್ ಕಾರ್ಸ್ ಎಲ್ಲ, ಲಕ್ಸುರಿ ಕಾರ್ಸ್ ಕೂಡ ತಗೊಂಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಲಕ್ಸುರಿ ಕಾರ್ ಬುಕ್ ಅಂತ ಇದೆ. ಇದರಲ್ಲಿ ಮರ್ಸಿಡೀಸ್, ಜಾಗ್ವಾರ್, BMW, ಆಡಿ ಅಂತ ಅಮೇಜಿಂಗ್ ಕಾರ್ಸ್ ಗಳನ್ನು ಈ ಕಂಪನಿ ಮುಖಾಂತರ ತಗೊಂಡಿದ್ದಾರೆ, ಈ ಕಾರ್ ಫಂಡ್ ಮುಖಾಂತರ ತಗೊಂಡಿದ್ದಾರೆ. ನೀವು ನಂಬುದಿಲ್ಲ ಫ್ರೆಂಡ್ಸ್, ಎಷ್ಟೋ ಜನ ಎಜುಕೇಶನ್ ಇಲ್ಲ, ಅವ್ರಿಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಈ ಬಿಸ್ನೆಸ್ ಮುಖಾಂತರ, ಈ ಪ್ಲಾಟ್ಫಾರ್ಮ್ ಮುಖಾಂತರ, ಈ ಪ್ಲಾಟ್ಫಾರ್ಮ್ ನಿಮ್ಮ ಹತ್ರ ಎಜುಕೇಶನ್ ಕೇಳಲ್ಲ, ಡಿಗ್ರಿ ಕೇಳಲ್ಲ, ನಿಮ್ಮ ಹಾರ್ಡ್ ವರ್ಕ್ ಕೇಳುತ್ತೆ. ಯಾರೆಲ್ಲ ಹಾರ್ಡ್ ವರ್ಕ್ ಮಾಡಿದಾರಲ್ಲ ಮೈ ಫ್ರೆಂಡ್ಸ್, ಟುಡೇ ಅವ್ರ ಹತ್ರ ತುಂಬಾ ದೊಡ್ಡ ಕಾರ್ಗಳಿವೆ, ಅಮೇಜಿಂಗ್ ಲಕ್ಸುರಿ ಕಾರ್ಸ್ ಗಳಿವೆ. ಅಂಡ್ ಈ ಲಕ್ಸುರಿ ಕಾರ್ ಬುಕ್ ಅಲ್ಲಿ ಇವರ ಈ ಅಚೀವರ್ಸ್ ಅನ್ನೆಲ್ಲ ನೀವು ನೋಡ್ಬೋದು. ಮುಂದುವರಿತಾ, ಯಾವಾಗ ನಿಮ್ಮ ಮಂಡಳಿ 6 ಜನ ಇರ್ತಾರೆ ಡೈರೆಕ್ಟರ್ಸ್, ಆಗ ನಿಮ್ಗೆ ಹೌಸ್ ಫಂಡ್ ಅಂತ ಬರುತ್ತೆ. ಮನೆಗೋಸ್ಕರ ಬೇಕಾಗಿರೋ ಹೌಸ್ ಫಂಡ್ ಬರುತ್ತೆ. ಮುಂದುವರಿತಾ, ಸೊ ತುಂಬಾ ಜನ ಇದ್ದಾರೆ ವೆಸ್ಟೀಜ್ ಅಲ್ಲಿ ಯಾರು ಈ ಹೌಸ್ ಫಂಡ್ ಮುಖಾಂತರ ಮನೆ ಕಟ್ಟಿದ್ದಾರೆ, ದೊಡ್ಡ ಮನೆ ಕಟ್ಟಿದ್ದಾರೆ. ತುಂಬಾ ಲೀಡರ್ಸ್ ಇದ್ದಾರೆ ಯಾರೆಲ್ಲ ಕೋಟಿಗಟ್ಟಲೆ ದೊಡ್ಡ ಮನೆ ಕಟ್ಟಿದ್ದಾರೆ, ರೈಟ್. ಅದ್ರ ಜೊತೆ ಎಲಿಟ್ ಕ್ಲಬ್ ಬೋನಸ್ ಅಂತಾನೂ ಬರುತ್ತೆ. ಯಾವಾಗ ನೀವು ಟಾಪ್ ಲೆವೆಲ್ ಹೋಗ್ತೀರಾ, ಅವರಿಗೆ ಎಲಿಟ್ ಕ್ಲಬ್ ಬೋನಸ್ ಅಂತ ಒಂದು ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಸೊ ಮೈ ಫ್ರೆಂಡ್ಸ್, ಇದ್ರ ಜೊತೆ ನಮ್ಮ ಕಂಪ್ನಿಯಲ್ಲಿ ರೆಕಗ್ನಿಷನ್ ಕೂಡ ಇದೆ. ಯಾರೆಲ್ಲ ಅಚೀವ್ ಮಾಡ್ತಾರೆ, ಅವಾರ್ಡ್ ಫಂಕ್ಷನ್ಸ್ ಇರುತ್ತೆ, ಅವರಿಗೆ ಅವಾರ್ಡ್ಸ್ ಕೊಡ್ತಾರೆ. ಚಾಂಪಿಯನ್ಸ್ ಡೇ ಅಲ್ಲಿ ಅವರನ್ನು ಸೆಲೆಬ್ರೇಟ್ ಮಾಡ್ತಾರೆ. ನೀವ್ ಹೇಳಿ ಸರ್, ಆರೋಗ್ಯ ಕೊಡ್ತಿದ್ದೇವೆ ನಾವು, ಐಶ್ವರ್ಯ ಕೊಡ್ತಿದ್ದೇವೆ, ಅದ್ರ ಜೊತೆ ನಿಮ್ಮ ರೆಕಗ್ನಿಷನ್, ಫೇಮ್, ನೇಮ್ ಎಲ್ಲ ಕೊಡ್ತಿದ್ದೇವೆ. ನೀವ್ ಹೇಳಿ ಯಾವ್ದು ಪ್ಲಾಟ್ಫಾರ್ಮ್ ಇದೆ ಈ ಇಂಡಿಯಾದಲ್ಲಿ, ಆ ಜಗತ್ತಿನಲ್ಲಿ ಎಲ್ಲಾ ರೀತಿಯ ನಮ್ಗೆ ಆಪ್ಷನ್ಸ್, ಫೆಸಿಲಿಟಿ ಸಿಗ್ತಾ ಇದೆ. ಯಾವ್ದಿಲ್ಲ ಮೈ ಫ್ರೆಂಡ್, ದಟ್ ಈಸ್ ವೆಸ್ಟೀಜ್, ರೈಟ್. ಸೊ ಮುಂದುವರಿತಾ, ನಮ್ಮ ಹತ್ರ ಬಿಸ್ನೆಸ್ ಟೂಲ್ಸ್ ಗಳಿವೆ. ಈ ಬಿಸ್ನೆಸ್ ಗೆ ಬೇಕಾಗಿರುವಂತದ್ದು ಟೂಲ್ಸ್ ಕಟ್ ಅಲ್ವಾ, ನಮ್ ಕಲೀಲಿಕ್ಕೆ ಬೇಕಾಗಿರುವಂತ ಟೂಲ್ಸ್ ಈ ಬಿಸ್ನೆಸ್ ಅಲ್ಲಿ ಇವೆ. ಕಾರ್ ಬುಕ್ ಇರ್ಬೋದು, ರೈಟ್. ಯಾರೆಲ್ಲ ಈ ಕಾರ್ ತಗೊಂಡಿದ್ರೆ ಈ ಬಿಸ್ನೆಸ್ ಮುಖಾಂತರ, ಕಾರ್ ಬುಕ್ ಅಲ್ಲಿ ಅವ್ರ ಹೆಸರಿದೆ, ಅವರ ಫೋಟೋ ಇದೆ. ಯಾರೆಲ್ಲ ಲೇಡೀಸ್ ಇದ್ದಾರೆ, ಯಾಕಂದ್ರೆ ನೋಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಮೇನ್ಲಿ ಅ ಲೇಡೀಸ್ ಬಿಸ್ನೆಸ್ ಅಂಡ್ ಆಲ್ ಓವರ್ ದ ವರ್ಲ್ಡ್ ಲೇಡೀಸ್ ಮುಂದೆ ಬಂದಿದ್ದಾರೆ. ಸೊ ಇಂಡಿಯಾದಲ್ಲಿ ಯಾರೆಲ್ಲ ಲೇಡೀಸ್ ಒಳ್ಳೆ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ, ಅವರಿಗೋಸ್ಕರ ಲೀಡಿಂಗ್ ಲೇಡೀಸ್ ಬುಕ್ ಮಾಡಿದ್ದಾರೆ. ಅವರ ಹೆಸರು, ಅವರ ಸ್ಟೋರಿ ಈ ಬುಕ್ ಅಲ್ಲಿ ಇದೆ. ಹಾಗೆ ಬಿಸ್ನೆಸ್ ಸ್ಟಾರ್ಟರ್ ಕಿಟ್ ಇರ್ಬೋದು, ಪ್ರಾಡಕ್ಟ್ ಕ್ಯಾಟಲಾಗ್ ಇರ್ಬೋದು, ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ, ಯಾರು ನೀವು ಇವೆಂಟ್ ಗೆ ಇನ್ವೈಟ್ ಮಾಡಿದ್ದಾರೆ ಅವ್ರ ಹತ್ರ ಕೇಳಿ, ಅವ್ರ ಕ್ಯಾಟಲಾಗ್ ಇರುತ್ತೆ, ಎಲ್ಲಾ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅದರಲ್ಲಿ ಇರುತ್ತೆ. ಎಸ್ ಮೈ ಫ್ರೆಂಡ್ಸ್, ಸೊ ಮುಂದುವರಿತಾ, ಇದ್ರ ಜೊತೆ ನಾವು ಟೀಮ್ ಈ ಇವೆಂಟ್ ಎಂಡಿಗೆ ಬಂದಿದ್ದೇವೆ. ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಏನಾದ್ರು ಇದ್ರೆ ಟೀಮ್ ಮುಖಾಂತರ ನೀವು ನೋಡ್ಬೋದು, ರೈಟ್. ನಿಮ್ಗೆ ಈ ಇವೆಂಟ್ ಅಲ್ಲಿ ತುಂಬಾ ಡೌಟ್ಸ್ ಇರ್ಬೋದು, ಕೆಲವು ವಿಷಯ ಅರ್ಥ ಆಗದೆ ಇರ್ಬೋದು. ಯಾರು ನಿಮ್ಗೆ ಈ ಇವೆಂಟ್ ಕರೆದಿದ್ದಾರೆ ಅವ್ರ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಡೌಟ್ಸ್ ಕೇಳಿ. ಯಾಕಂದ್ರೆ ಒಂದು ಫಿಸಿಕ್ಸ್ ಡೌಟ್ ಇದ್ರೆ ನೀವು ಕೆಮಿಸ್ಟ್ರಿ ಅವ್ರ ಹತ್ರ ಕೇಳಿಕ್ ಆಗಲ್ಲ, ಫಿಸಿಕ್ಸ್ ಹತ್ರನೇ ಕೇಳ್ಬೇಕು. ಒಂದು ಕ್ರಿಕೆಟ್ ಡೌಟ್ ಇದ್ರೆ ಟೆನ್ನಿಸ್ ಅವ್ರ ಹತ್ರ ಕೇಳ್ಬಾರ್ದು, ಕ್ರಿಕೆಟ್ ಹತ್ರನೇ ಕೇಳ್ಬೇಕು, ರೈಟ್. ಸೊ ಯಾವುದೇ ಡೌಟ್ಸ್ ಇದೆ ಇವ್ರ ಹತ್ರ ಕೇಳಿ. ಅದ್ರ ಜೊತೆ ನಾವು ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತೇವೆ. ಯಾವುದೇ ರೀತಿ ನೀವು ಎಣಿಸಬಹುದು, ಸರ್ ಎಲ್ಲ ಅರ್ಥ ಆಯ್ತು ನಂಗೆ, ಎಲ್ಲ ಅರ್ಥ ಆಯ್ತು ಸರ್, ನಮ್ಗೆ ಸಪೋರ್ಟ್ ಎಲ್ಲಿಂದ ಸಿಗುತ್ತೆ? ನಮ್ ಟೀಮ್ ಏನಿದೆ ನಿಮ್ಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡುತ್ತೆ. ಪ್ರತಿ ಆಲ್ಟರ್ನೇಟ್ ದಿನ ಇಂಥ ಇವೆಂಟ್ಸ್ ಆಗ್ತಾ ಇರುತ್ತೆ, ನಿಮ್ಗೆ ಟ್ರೈನಿಂಗ್ ಸಿಗ್ತಾ ಇರುತ್ತೆ. ಪ್ರತಿ ಕ್ಯಾಟಗರಿಯಲ್ಲೂ ನಾವು ಯಾವ್ದು ಕ್ಯಾಟಗರಿ ತೋರಿಸ್ತೇವೆ, ಎಲ್ಲ ಕ್ಯಾಟಗರಿ ಹೇಗ್ ವರ್ಕ್ ಆಗುತ್ತೆ, ಅದ್ರಲ್ಲಿ ಏನಿದೆ, ಯಾರಿಗ್ ಕೊಡ್ಬೋದು, ಹೇಗ್ ಕೊಡ್ಬೋದು, ಯಾವ ಅಂಶದಲ್ಲಿ ಕೊಡ್ಬೇಕು, ಎಷ್ಟು ಅಮೌಂಟ್ ಅಲ್ಲಿ ಕೊಡ್ಬೇಕು, ಎಲ್ಲ ಈ ಟ್ರೈನಿಂಗ್ಸ್ ಅಲ್ಲಿ ನಮ್ಗೆ ಕಲಿಸ್ತಾರೆ. ನಮ್ಮ ಟೀಮ್ ಈ ಎಲ್ಲಾ ಫೆಸಿಲಿಟಿ ನಮ್ಗೆ ಪ್ರೊವೈಡ್ ಮಾಡ್ತಾ ಇದೆ,
ರೈಟ್. ಸೊ ಥ್ಯಾಂಕ್ ಯು ಮೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನಿಮ್ಗೆ ಯಾವುದೇ ಡೌಟ್ ಇದ್ರು ಇವತ್ತು ಯಾರು ಬಂದಿದ್ದಾರೆ ಅವರಿಗೆ ಕೇಳಿ, ಅವ್ರು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಸೊ ಟೇಕ್ ಕೇರ್, ಸ್ಟೇ ಸೇಫ್, ಆ್ಯಂಡ್ ಬೈ ಬೈ.